ಇವತ್ತು ಗುಲ್ಬರ್ಗದಲ್ಲಿ ನಡೀತಾ ಇರುವ ದಶಕದ ಕನ್ನಡ ಕಥಾ ಸಾಹಿತ್ಯ ಒಂದು ಅವಲೋಕನ ಈ ಒಂದು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. ಯಾಕೆ ಅಂದರೆ ಈ ಹೈದರಾಬಾದ್ ಕರ್ನಾಟಕವನ್ನು ಕೆಲವರು ಹೈದರಾಬಾದ್ ಕರ್ನಾಟಕ ಅಂತಾರೆ, ಕೆಲವರು ಕಲ್ಯಾಣ ಕರ್ನಾಟಕ ಅಂತಿರ್ತಾರೆ, ಕೆಲವರು ಈಶಾನ್ಯ ಕರ್ನಾಟಕ ಅಂತಿರ್ತಾರೆ. ಸಂಘಟನೆ ಮತ್ತು ಹೋರಾಟಗಳ ಜೊತೆಗೆ ಒಂದಿಷ್ಟು ಆಂತರಿಕ ಸಂಬಂಧವನ್ನು ಇಟ್ಕೊಂಡಿರುವಂಥ ನನಗೆ ಈ ಭಾಗ ಕ್ರಾಂತಿಯ ಕನಸುಗಳ ಕರ್ನಾಟಕ, ಚಳುವಳಿಗಳು ನಿಂತು ಹೋಗಿವೆ ಅಂತ ಸರಳವಾಗಿ ಒಂದು ಹೇಳಿಕೆಯನ್ನು ಮಾಡುವಾಗ ಕೂಡ ನಾವೊಂದು ಕ್ಷಣ ತುಟಿ ಕಟ್ಕೊಂಡು ಗುಲ್ಬರ್ಗದ ಕಡೆ ನೋಡಿ ಹುಡುಗಿಯವರು, ನೀಲಾ ಅವರು ಇವ್ರನ್ನೆಲ್ಲ ತಲೆಯೊಳಗೆ ತಗೊಂಡು ಮತ್ತೆ ಆ ಮಾತನ್ನ ಮುಂದುವರಿಸಬೇಕಾಗಿದೆ. ಹೀಗೆ ಏನು ಎಂಥ ಅಸಹಾಯಕ ಸ್ಥಿತಿಯಲ್ಲಿಯೂ ಕೂಡ ಪ್ರಭುತ್ವದ ಬೇರೆ ಬೇರೆ ಆಯಾಮಗಳು ದೊಡ್ಡ ಪ್ರಮಾಣದಲ್ಲಿ ದಮನಗಳನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿಯೂ ಕೂಡ ಚಳುವಳಿಯನ್ನ ಉಳಿಸಿಕೊಳ್ಳಬೇಕು ಅನ್ನುವ ಜೀವದ್ರವ್ಯದ ನೆಲ ಈ ಗುಲ್ಬರ್ಗ. ಹೀಗಾಗಿ ನನ್ನೆಲ್ಲ ಈ ಕ್ರಾಂತಿಯ ಕನಸುಗಾರ ಸಂಗಾತಿಗಳಿಗೆ ಆರಂಭದಲ್ಲಿ ಒಂದು ಲಾಲ್ ಸಲಾಮನ್ನ ಬಹಳ ಪ್ರೀತಿಯಿಂದ ಅರ್ಪಿಸಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಎರಡನೇದಾಗಿ ನಿನ್ನೆ ಸಿಕ್ಕಾಪಟ್ಟೆ ಚಳಿ ಜ್ವರ ಇತ್ತು. ವಿಠಲ್ಗೆ ಹೇಳಿದೆ, ಹೆಂಗಪ್ಪ ಬರೋದು ಅಂದೆ. ಇಲ್ಲಿ ಡ್ರಿಪ್ಸ್ ಹತ್ತೋಣ, ಬೇಕಿದ್ರೆ ಬಂದ್ಬಿಡು, ಇಲ್ಲದೆ ಹೋದ್ರೆ ಗುಲ್ಬರ್ಗ ಜನ ನನಗೆ ಡ್ರಿಪ್ಸ್ ಹತ್ತಾರೆ ಅಂತ. ಸೊ ಈ ಎಲ್ಲ ಅನಿವಾರ್ಯತೆಗಳ ನಡುವೆ ನಿಮ್ಮ ಮುಂದೆ ನಿಂತುಕೊಂಡು ನನ್ನ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸ್ನೇಹಿತರೆ, ದಶಕದ ಸಣ್ಣ ಕಥೆಗಳಲ್ಲಿ ಸ್ಥಳೀಯತೆ ಹಾಗೂ ಜಾಗತೀಕರಣಗಳ ಮುಖಾಮುಖಿ ಅಥವಾ ದಮನಿತ ನೆಲೆಗಳು ಈ ಬಗೆಯ ವಿಷಯಾಧಾರಿತ ಚಿಂತನೆಗಳನ್ನು ಮಂಡಿಸುವಲ್ಲಿ ಇರುವ ತೊಂದರೆಯನ್ನು ಈಗಾಗಲೇ ಡಾಕ್ಟರ್ ಅಮರೇಶ್ ನುಗುಡೋಣಿ ಅವರು ನಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಇದನ್ನು ಮುಖಾಮುಖಿ ಅಂತ ಹೇಳೋದು ಕಷ್ಟ. ಅವ್ರ ಭಾಷೆಯೊಳಗೆ ಹೇಳೋದಾದ್ರೆ ಅದು ದಾಳಿ ನಡೆದಾವು ಅನ್ನ. ಇವತ್ತು ಭಾರತದ ಪ್ರಭುತ್ವದ ಮೇಲೆ ದಾಳಿ ನಡೆದಿದೆ, ಅರ್ಥವ್ಯವಸ್ಥೆಯ ಮೇಲೆ ದಾಳಿ ನಡೆದಿದೆ, ಪ್ರಾದೇಶಿಕ ಭಾಷೆಗಳ ಮೇಲೆ ದಾಳಿ ನಡೆದಿದೆ, ಸಂಸ್ಕೃತಿಗಳ ಮೇಲೆ ದಾಳಿ ನಡೆದಿದೆ. ಒಟ್ಟಾರೆ ಯಾವುದನ್ನ ದೇಶೀಯ ಸ್ಥಳೀಯ ಅಂತ ನಾವು ಕರಿತೀವೋ ಆ ಎಲ್ಲದರ ಮೇಲೆ ದಾಳಿ ನಡೆದಿರುವ ಕಾಲ. ಈ ದಾಳಿಯ ಸ್ವರೂಪ ಹೇಗಿದೆ ಅಂದರೆ, ಈ ಒಂದು ದಶಕದ ಕಥೆಗಳ ಒಡಲಲ್ಲಿ ನಿಂತು ನಿಮ್ಮ ಜೊತೆ ಮುಖಾಮುಖಿ ಆಗ್ತಾ ಇರೋ ನನಗೆ ಇದು ಆಕ್ರಮಣ ಮತ್ತು ಆಕ್ರಂದನದ ಸ್ವರೂಪದೊಳಗಿದೆ. ಒಂದು ದೊಡ್ಡ ಆಕ್ರಮಣ, ಒಂದು ಸಣ್ಣದಾದ ಪುಟ್ಟ ಭೂಮಿಯಲ್ಲಿ ಅಸಂಖ್ಯ ಜೀವರಾಶಿಗಳ ಮೇಲೆ ಒಂದು ದೊಡ್ಡದಾದ ಬಂಡೆಗಲ್ಲು ಅಪ್ಪಳಿಸಿದಾಗ ಹೇಗೆ ನಾನಾ ಬಗೆಯ ಆಕ್ರಂದನಗಳು ಏಳಬಹುದು, ಆ ಬಗೆಯ ಆಕ್ರಂದನಗಳ ನಡುವೆ ಕನ್ನಡ ಕಥೆ ತನ್ನ ರೂಪವನ್ನು ಪಡೀತಾ ಇದೆ. ಹೀಗಾಗಿ ಇಂಥ ಕಾಲಘಟ್ಟದಲ್ಲಿ ಸಾಹಿತಿಯೊಬ್ಬನ, ಲೇಖಕನೊಬ್ಬನ ರಾಜಕೀಯ ನೈತಿಕತೆಯನ್ನು ಪ್ರಶ್ನೆ ಮಾಡೋದು ತಪ್ಪು ಅಂತ ಖಂಡಿತವಾಗಿಯೂ ನನಗೆ ಅನಿಸೋದಿಲ್ಲ. ಇದು ಯಾವುದೋ ಚಳುವಳಿಯಲ್ಲಿರುವ ಸಂಗಾತಿಗಳು ಮಾತ್ರ ಲೇಖಕರ ರಾಜಕೀಯ ನೈತಿಕತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನುವ ವಿಷಯ ಅಲ್ಲ. ನಮ್ಮ ಸಂದರ್ಭವೇ ಇವತ್ತು ಕಲೆಯ ರಾಜಕೀಯ ನೈತಿಕತೆಯನ್ನು ಪ್ರಶ್ನೆ ಮಾಡಲೇಬೇಕಾದ ಅನಿವಾರ್ಯ ಸ್ಥಿತಿಯೊಳಗಿದೆ ಅನ್ನೋದನ್ನ ನಾನು ಮೊಟ್ಟ ಮೊದಲು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಸೋಮ್ಸ್ಕಿ ಒಂದು ಮಾತನ್ನ ಹೇಳ್ತಾರೆ, ಏನಂದ್ರೆ ಸದ್ಯದ ಸ್ಥಿತಿಯಲ್ಲಿ ಬದಲಾವಣೆಯನ್ನು ತರಬಲ್ಲಂತ ಜನರಿಗೆ ನಮ್ಮ ಕಾಲದ ವಾಸ್ತವಿಕ ಸತ್ಯಗಳ ಬಗ್ಗೆ
ತಿಳಿಸಿಕೊಡುವುದು ಇವತ್ತಿನ ಲೇಖಕ ಬುದ್ಧಿಜೀವಿಗಳ ನೈತಿಕ ಜವಾಬ್ದಾರಿ. ಬಹುಶಃ ಈ ಮಾತು ಅಮೆರಿಕಾದ ಆಕ್ರಮಣಕಾರಿಯಾದ ಜಾಗತೀಕರಣದ ಅರ್ಥವ್ಯವಸ್ಥೆಯ ವಿರುದ್ಧ ದನಿ ಎತ್ತಬೇಕಾದ ಜಗತ್ತಿನ ಸ್ಥಳೀಯ ದೇಶೀಯ ಬುದ್ಧಿಜೀವಿಗಳನ್ನು ಉದ್ದೇಶಿಸಿ ಹೇಳಿದಂತಹ ಮಾತು ಇದು ಅನ್ನೋದನ್ನು ಕೂಡ ನಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಹಾಗಿದ್ರೆ ಲೇಖಕನೊಬ್ಬ ತನ್ನ ರಾಜಕೀಯ ಚಿಂತನೆಗಳನ್ನು, ತಾತ್ವಿಕ ಚಿಂತನೆಗಳನ್ನು ಹೇಗೆ ಪ್ರಕಟಪಡಿಸಬೇಕು? ಬಹಳ ಸಂತೋಷ ವಿಷಯ. ಈ ದಶಕದ ಕನ್ನಡ ಕಥಾ ಸಂಕಲನಗಳ ಮುನ್ನುಡಿ, ಬೆನ್ನುಡಿ ಅಥವಾ ಲೇಖಕರ ಮಾತು ಇವುಗಳನ್ನೆಲ್ಲ ನಾವು ಪರಿಶೀಲಿಸುವಾಗ ನನಗೆ ಬಹಳ ಪ್ರಾಮಾಣಿಕವಾಗಿ ಅನಿಸಿದ್ದು ಏನಂದ್ರೆ, ಜಾಗತೀಕರಣ ಕಾಲದ ಹೊಸ ಸಾಹಿತ್ಯ ಮೀಮಾಂಸೆಯ ಹುಡುಕಾಟದಲ್ಲಿ ಇವರು ತೊಡಗಿದ್ದಾರೆಯೇ. ಉದಾಹರಣೆಗೆ ಅಂಬರೀಷ್ ನುಗುಡೋಣಿಯವರು ಬರೆದಿರುವ ಈ ಮುನ್ನುಡಿಗಳದಾವಲ್ಲ, ಅವರು ಬಹಳ ಸರಳವಾದ ಪ್ರಶ್ನೆಯನ್ನು ಮಾಡ್ತಾರೆ. ಹೌದು ಹುಡುಗರು, ನಾವು ಜಾಗತೀಕರಣದ ವಿರುದ್ಧ ನಮ್ಮ ರಾಜಕೀಯ ತಾತ್ವಿಕತೆಯನ್ನು ಹೇಳಲೇಬೇಕು. ನಾವು ಲೇಖಕರಾಗಿ ಹೆಂಗೆ ಹೇಳೋದು? ಅದನ್ನು ಕಲಾತ್ಮಕವಾಗಿ ಹೇಳೋದು. ಬಹುಶಃ ಹಾಗಂದ್ರೆ ಒಬ್ಬ ಹೋರಾಟಗಾರ ಭಾಷಣದ ಮೂಲಕ ಹೇಳಬೇಕಾದದನ್ನ, ಒಂದು ಪಾಂಪ್ಲೆಟ್ಟು ತನ್ನ ಬರಹದ ಮೂಲಕ ಹೇಳಬೇಕಾಗಿದ್ದನ್ನ, ಒಂದು ರಾಜಕೀಯ ಪಕ್ಷ ತನ್ನ ಪ್ರಣಾಳಿಕೆಯ ಮೂಲಕ ಹೇಳಬೇಕಾಗಿದ್ದನ್ನ ಕಥೆಯೊಂದು ಹಾಗೇ ಹೇಳಬೇಕೆ ಅನ್ನುವ ಪ್ರಶ್ನೆ ತುಂಬಾ ಗಂಭೀರವಾದ ಪ್ರಶ್ನೆ. ಕಥೆಯಾಗಿಯೇ ತನ್ನ ರಾಜಕೀಯ ನಿಲುವುಗಳನ್ನ ಪ್ರಸ್ತಾಪ ಮಾಡಬೇಕು. ಇದ್ರ ಬಗ್ಗೆ ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ. ಮತ್ತು ಇದು ಇವತ್ತಿನ ಎಲ್ಲ ಲೇಖಕರ ಎಚ್ಚರ ಕೂಡ ಆಗಿ ಪರಿವರ್ತನೆ ಆಗ್ತಾ ಇದೆ. ಹೇಗೆ ಒಬ್ಬ ಚಳುವಳಿಗಾರ ಶೋಷಕ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾನೋ, ಹಾಗೆ ಒಬ್ಬ ಲೇಖಕ ತನ್ನ ಅನುಭವಗಳನ್ನು ಕಲೆಯಾಗಿಸುವ ಹೋರಾಟವನ್ನು ಮಾಡಲೇಬೇಕು ಅನ್ನೋ ಒಂದು ದೊಡ್ಡ ಎಚ್ಚರ. ಮತ್ತು ಅದೇ ಅವನ ನಿಜವಾದ ಹೋರಾಟ. ಆ ಹೋರಾಟ ಏನಿದೆ ಅದು ಅದು ಚಳುವಳಿಯ ಭಾಗನೇ ಆಗಿ ದೊಡ್ಡ ಕೆಲಸವನ್ನು ಮಾಡಬಲ್ಲದು. ಇದು ಬಹುಶಃ ಇವತ್ತಿನ ಈ ದಶಕದ ಕಥೆಗಾರರು ತೋರ್ಪಡಿಸ್ತಾ ಇರುವ ಎಚ್ಚರ, ಕಥೆಗಾರರಿಗೆ ನೀಡ್ತಾ ಇರುವ ಎಚ್ಚರ. ಹಿರಿಯ ಕಥೆಗಾರರು, ಲೇಖಕರು ತಮ್ಮೊಳಗೇನೆ ಪಡ್ಕೊಳ್ತಾ ಇರುವ ಸ್ವಾನುಭವ ಅಂತ ಕೂಡ ನಾನು ಇದನ್ನ ಹೇಳಬಲ್ಲೆ. ಯಾರು ವಿವೇಕ್ ಶಾನುಭಾಗ್ ಕೂಡ ಬಹಳ ಈ ಆಧುನಿಕತೆಯ ಜಾಗತೀಕರಣ ಇರಬಹುದು, ಇದೇನು ಏಕಾಏಕಿ ನಮ್ಮಲ್ಲಿ ಅವತರಿಸಿದ ಒಂದು ಪ್ರಕ್ರಿಯೆ ಅಲ್ಲ. ಆಧುನಿಕತೆ ಅನ್ನೋದು ಪ್ರವೇಶ ಮಾಡಿಬಿಟ್ಟಿದೆ. ಅದರ ಬಹಿರಂಗದ ವಿವರಗಳು ನಮಗೆ ಸಿಗ್ತವೆ. ಆದರೆ ಇಡೀ ಜನಮಾನಸವನ್ನ ಬದಲಾಯಿಸುವ ನೆಲೆಯೊಳಗೆ ಅದು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಕಥಿಸುವುದು ನಮ್ಮ ಇವತ್ತಿನ ಚಾಲೆಂಜ್. ಬಹುಶಃ ಫಣಿರಾಜ್ ಅವರ ಭಾಷೆಯೊಳಗೆ ಹೇಳೋದಾದ್ರೆ, ಕೇಡುಗಾಲವನ್ನು ಕಥಿಸುವುದು ಅತ್ಯಂತ ಸವಾಲಿನ ಕೆಲಸ. ಖಂಡಿತವಾಗಿದು ಕೇಡುಗಾಲವನ್ನು ಕಥಿಸುವುದು ಇದು ನಮ್ಮ ಆಧುನಿಕ ಕಥೆಯ ಕಟ್ಟಕಡೆಯ ಕೇಡುಗಾಲ ಅಂತಾನೆ ನಾವು ಈಗ ಬದುಕಿರೋದ್ರಿಂದ. ಇನ್ನು ಮುಂದೆ ದೊಡ್ಡ ಕೇಡುಗಾಲಗಳು ಬರಬಹುದು. ಈ ಕೇಡುಗಾಲವನ್ನ ಕಥಿಸುವ ಸವಾಲು ಐತಲ್ಲ, ಅದು ಒಬ್ಬ ಲೇಖಕನ ನಿಜವಾದ ರಾಜಕೀಯ ತಾತ್ವಿಕತೆ ಆಗಬೇಕು ಅನ್ನೋದನ್ನು ನಾವು ನೋಡ್ತೇವೆ. ಅಂತ ಒಂದು ಎಚ್ಚರವನ್ನ ಇಲ್ಲಿ ಪ್ರಕಟಪಡಿಸ್ತಾ ಇರೋದು ಬಹಳ ಸಂತೋಷ ಸಂಗತಿ ಅಂತ ಹೇಳಿ ನಾನು ಅನ್ಕೊಂಡೆ. ಇನ್ನು ಒಂದು ಸ್ಥಳೀಯತೆ ಮತ್ತು ಜಾಗತೀಕರಣ ಇವುಗಳ ಬಗ್ಗೆ ತಾತ್ವಿಕವಾದ ಬಹಳ ವಿವರವಾದ ಚರ್ಚೆಗೆ ನಾವು ಹೋಗಲಾರದೆ ಹೋದ್ರು ಒಂದು 2-3 ಮಾತುಗಳಲ್ಲಿ ಅದನ್ನ ಪ್ರಸ್ತಾಪ ಮಾಡೋದು. ಈಗಾಗಲೇ ಇವರು ಎಲ್ಲ ಇಬ್ಬರು ಮಿತ್ರರು ಬಹಳ ಅರ್ಥಪೂರ್ಣವಾದ ವೇದಿಕೆಯನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ವಿಠಲ್ ಮತ್ತು ಹಿರಿಯರಾದ ನುಗುಡೋಣಿಯವರು ಏನನ್ನ ಚರ್ಚಿಸಬಹುದು ನಾವು ಅನ್ನುವ ಸೂಕ್ಷ್ಮ ನಿರ್ದೇಶನಗಳನ್ನು ಕೂಡ ಅವರಿಗೆ ನೀಡಿಬಿಟ್ಟಿದ್ದಾರೆ. ಆ ದಾರಿಯೊಳಗೆ ನಾವು ಚರ್ಚೆಯನ್ನು ಮುಂದುವರಿಸಿಕೊಂಡು ಹೋಗಬಹುದಾಗಿದೆ. ಸ್ನೇಹಿತರೆ, ಸ್ಥಳೀಯತೆ ಅಂದ್ರೆ ಏಕಾಕಾರಿಯಾಗಿ ಕೆಲವು ನಿರ್ದಿಷ್ಟ ಲಕ್ಷಣವನ್ನು ಹೊಂದಿದ ಒಂದು ಕಲ್ಲು ಬಂಡೆ. ಜಾಗತೀಕರಣ ಅವು ಕೂಡ ಕೆಲವು ನಿರ್ದಿಷ್ಟವಾದ ಲಕ್ಷಣಗಳನ್ನು ಹೊಂದಿರುವಂತಹ ಒಂದು ಬಂಡೆ. ಈ ಎರಡೂ ಮುಖಾಮುಖಿ ಆಗೋದಂದ್ರೇನೆ ಒಂದು ದೊಡ್ಡ ಸಂಘರ್ಷ, ಬಲ ದುರ್ಬಲದ ಸಂಘರ್ಷ. ಈ ಬಗೆಯ ಪರಿಕಲ್ಪನೆಗಳು ಒಂದು ಹಂತದವರೆಗೆ ಸರಿ, ಅವು ತಪ್ಪು ಅಂತಲ್ಲ. ಆದರೆ ಇವತ್ತು ಸ್ಥಳೀಯತೆ ಮತ್ತು ಜಾಗತೀಕರಣದ ಅಂತರ್ ಸಂಬಂಧದಲ್ಲಿ ಬಹಳ ಸೂಕ್ಷ್ಮವಾದ, ಕೆಲವು ಸಂಕೀರ್ಣವಾದ ಆಯಾಮಗಳಿರೋದನ್ನ ನಾವು ಗಮನಿಸಲೇಬೇಕಾಗಿದೆ. ಯಾವುದನ್ನು ಜಾಗತೀಕರಣದ ಜಾರುಬಂಡೆ ಅಂತ ಕರಿತೇವೋ ಆ ಜಾರುಬಂಡೆಯನ್ನ ಹೇರುವುದಕ್ಕಾಗಿ, ಆ ಮೂಲಕ ಸರ್ವನಾಶ ಮಾಡುವುದಕ್ಕಾಗಿ ಯಾವುದನ್ನು ಸ್ಥಳೀಯ ಸಂಸ್ಥೆಗಳು, ಸ್ಥಳೀಯ ಸಾಂಸ್ಕೃತಿಕ ಸಂಸ್ಥೆಗಳು, ರಾಜಕೀಯ ಸಂಸ್ಥೆಗಳು ಅಂತೀವೋ ಅಲ್ಲಿಯ ಕೆಲವು ವಿನ್ಯಾಸಗಳು ಅದರ ಜೊತೆ ಕೈ ಜೋಡಿಸ್ತವೆ.
ಅಥವಾ ಯಾವುದನ್ನು ಸ್ಥಳೀಯತೆ ಅಂತ ಕರಿತೇವೋ ಅದು ಸ್ಥಳೀಯತೆ ಮಾತ್ರ ಆಗಿಲ್ಲ, ವಿಶ್ವಾತ್ಮಕವಾದ ಅಸಂಖ್ಯ ಸ್ಥಳೀಯತೆಗಳು ನಮ್ಮ ಕಣ್ಣು ಮುಂದೆ ತೆರೆದು ಅದಕ್ಕೆ ಬೇರೆ ಬಲವನ್ನು ಕೊಡ್ತಾ ಇವೆ. ಬಹುಶಃ ಇದನ್ನು ನಾವು ಗಮನಿಸಲಾರದೆ ಹೋದರೆ ಈ ಎರಡರ ಅಂತರ್ ಸಂಬಂಧವನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ನಮ್ಮಲ್ಲಿ ಜಾಗತೀಕರಣದ ಪ್ರಕ್ರಿಯೆ ಆರಂಭವಾಗುವವರೆಗೆ ದೇಶೀಯತೆ ಅನ್ನೋ ಪದ ಬಳಕೆ ಒಳಗೆ. ಯಾವಾಗ ಜಾಗತೀಕರಣ ಸ್ಥಳೀಯವಾದ ಮತ್ತು ದೇಶೀಯತೆ ಅನ್ನೋದು ಹೆಚ್ಚು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಭಾಷೆಯಲ್ಲಿ ಚರ್ಚೆಗೊಳಗಾಗ್ತಾ ಇದೆ. ಯಾವಾಗ ಜಾಗತೀಕರಣದ ಆಕ್ರಮಣಗಳು ಎಲ್ಲ ವ್ಯವಸ್ಥೆಗಳನ್ನು ಬುಡಮೇಲು ಮಾಡಲಿಕ್ಕೆ ಆರಂಭ ಮಾಡಿದವೋ ಅವಾಗ ಸ್ಥಳೀಯತೆ ಅನ್ನೋದು ಒಂದು ಪಕ್ಕಾ ರಾಜಕೀಯ ಪರಿಕಲ್ಪನೆಯಾಗಿ ಒಂದು ಸಾಂಸ್ಕೃತಿಕ ಪರಿಭಾಷೆ, 20 ವರ್ಷಗಳ ಹಿಂದೆ ಒಂದು ಸಾಂಸ್ಕೃತಿಕ ಪರಿಭಾಷೆಗೆ ಪ್ರಚಲಿತವಿದ್ದ ದೇಶೀಯತೆ ಈ ಕಾಲಘಟ್ಟದಲ್ಲಿ ಒಂದು ರಾಜಕೀಯ ಪರಿಭಾಷೆಯಾಗಿ ಮುಕ್ತ ಚರ್ಚೆಗೆ ಬರುವ ವಿಧಾನ ಇದೆಯಲ್ಲ, ಅದರ ಹಿನ್ನೆಲೆಯನ್ನು ಕೂಡ ನಾವು ಗಮನಿಸಬೇಕು. ಈ ನೇಟಿವಿಟಿ ಅನ್ನುವ ಪದ ಆಗ್ಬೋದು ಅಥವಾ ರೀಜನಾಲಿಟಿ ಅದರ ವಿನ್ಯಾಸ ಬೇರೆ ಇದೆ. ಈ ಜಾಗತೀಕರಣ ಅನ್ನೋದ್ರಲ್ಲಿ ಜಗತ್ತಾಗ್ಲಿ, ಸ್ಥಳೀಯತೆ ಅನ್ನೋದ್ರೊಳಗಿನ ಸ್ಥಳ ಆಗಲಿ, ಇವೆಲ್ಲವೂ ಸ್ಥಳಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ಖಂಡಿತವಾಗಿಯೂ ಇವು ಸ್ಥಳಕ್ಕೆ ಸಂಬಂಧಪಟ್ಟಿದ್ವು ಅಲ್ಲ, ಮೂಲದಲ್ಲಿ ಸ್ಥಳಕ್ಕೆ ಸಂಬಂಧಪಟ್ಟಿದ್ರು ಕೂಡ ಆ ಸ್ಥಳದ ಒಳಗಿನ ರಾಜಕೀಯ ವಿನ್ಯಾಸಗಳು, ಆರ್ಥಿಕ ಸಂಬಂಧಗಳು, ಸಾಂಸ್ಕೃತಿಕ ಪ್ರಕ್ರಿಯೆಗಳು, ಕಲೆ, ಮಾನವ ಬದುಕಿನ ಅನಂತ ವಿನ್ಯಾಸಗಳನ್ನು ಒಳಗೊಂಡು ಆ ಸ್ಥಳೀಯತೆಯನ್ನು ತನ್ನ ಸ್ಥಳವನ್ನು ನಿರಾಕರಿಸಿ ಮುಂದುವರಿತಾ ಇರ್ತೈತಿ. ಜಾಗತೀಕರಣ ಅದು ಮೇಲ್ಸ್ತರದ ಹೊಂದಾಣಿಕೆಗಳನ್ನು ಮಾಡ್ತಾ ಇದ್ರೆ, ಸ್ಥಳೀಯತೆ ಕೆಳಸ್ತರದ ಹೊಂದಾಣಿಕೆಯನ್ನು ಮಾಡ್ತಾ ಆ ವರ್ಗಗಳನ್ನ ರೂಪಿಸ್ತಾ ಇರ್ತೈತಿ ಅನ್ನೋದನ್ನ ನಾವು ಗಮನಿಸಬಹುದು ಅಂತ ಹೇಳಿ ನಾನು ಅನ್ಕೊಂಡೆ. ಈ ಹಿನ್ನೆಲೆಯೊಳಗೆ ಹಾಗಿದ್ರೆ ಸ್ಥಳ ಅನ್ನೋದು ವರ್ಗಪೂರ್ವ ಸಮಾಜಕ್ಕೆ ಸ್ಥಳವೇ ಇರಲಿಲ್ಲ. ಸ್ಥಳ ಅಂದ್ರೆ ಊರಾಗೋದು, ಬುಡಕಟ್ಟುಗಳು ಗ್ರಾಮವಾಗೋದು, ಗ್ರಾಮಗಳು ಪ್ರಾಂತಗಳಾಗೋದು, ಪ್ರಾಂತಗಳು ರಾಜ್ಯವಾಗೋದು, ರಾಜ್ಯ ರಾಷ್ಟ್ರ ಆಗೋದು, ರಾಷ್ಟ್ರ ವಿಶ್ವ ಆಗೋದು. ಈ ಮನುಕುಲದ ವಿಕಾಸದ ಒಂದು ದೊಡ್ಡ ಪ್ರೊಸೆಸ್ ಇದೆಯಲ್ಲ, ಈ ಪ್ರೊಸೆಸ್ಸೇ ಸ್ಥಳವನ್ನ ಅಧಿಕಾರ ಕೇಂದ್ರವನ್ನಾಗಿ ರೂಪಿಸಿತು. ಹೀಗೆ ಅಧಿಕಾರ ಕೇಂದ್ರವನ್ನಾಗಿ ರೂಪಿಸುವ ದಾರಿಯಲ್ಲಿ ಎರಡು ಪ್ರಕ್ರಿಯೆಗಳು ನಡೆದು, ಒಂದು ಅಧಿಕಾರವನ್ನ ಮತ್ತು ಅನನ್ಯತೆಯನ್ನ ತನ್ನಲ್ಲಿ ಕ್ರೋಢೀಕರಿಸುವ ವಿಧಾನ, ಇನ್ನೊಂದು ಅಧಿಕಾರವನ್ನ ಕಳೆದುಕೊಳ್ಳುವ, ಅನನ್ಯತೆಯನ್ನ ನಾಶ ಮಾಡಿಕೊಳ್ಳುವ ವಿಧಾನ. ಹೀಗಾಗಿ ಏನದು ವ್ಯಾಪಾರಿ ಬಂಡವಾಳಶಾಹಿಯಿಂದ ಇವತ್ತಿನ ಮಾರುಕಟ್ಟೆ ಬಂಡವಾಳಶಾಹಿಯವರೆಗಿನ ಇಡೀ ಪ್ರೊಸೆಸ್ಸಿನಲ್ಲಿ ಸ್ಥಳದ ಅಧಿಕಾರವನ್ನ ಆಕ್ರಮಿಸಿದ ಶಕ್ತಿಗಳೆಲ್ಲವೂ ಜಾಗತೀಕರಣದ ಪ್ರಕ್ರಿಯೆ ಜೊತೆ ಸಂಬಂಧವನ್ನು ಪಡಿತವೆ ಮತ್ತು ಅದರ ಆಕ್ರಮಣಕ್ಕಾಗಿ ತನ್ನ ಅಧಿಕಾರ ಮತ್ತು ಅನನ್ಯತೆಯನ್ನು ಉಳಿಸಿಕೊಳ್ಳಬೇಕು ಅನ್ನುವ ವಿನ್ಯಾಸಗಳೆಲ್ಲ ಸ್ಥಳೀಯತೆಯ ಜೊತೆ ಅವು ಸಂಬಂಧವನ್ನು ಪಡಿತವೆ. ಸ್ನೇಹಿತರೆ, ಇದನ್ನ ಈ ಚರ್ಚೆಯಲ್ಲಿ ಮುಗಿಸೋದಾದ್ರೆ ಈ ಸ್ಥಳೀಯತೆ ಅನ್ನೋದು ಬೇರೆ ಬೇರೆ ಸಂದರ್ಭಗಳು ಬೇರೆ ಬೇರೆ ರೂಪದಲ್ಲಿ ತನ್ನ ಮುಖವಾಡವನ್ನು ತೋರಿಸ್ತದೆ. ಸ್ಥಳೀಯತೆ ಅಂದ್ರೆ ವಿದೇಶೀಯವಾದದ್ದರ ಒಂದರ ಎದುರು ದೇಶೀಯವಾದ ಯಾವುದೋ ವಿನ್ಯಾಸಗಳು ನಾಶವಾಗುವಾಗ ಒಮ್ಮಿನೊಮ್ಮೆಲೆ ಉದಯವಾಗುವ ಒಂದು ಪ್ರಕ್ರಿಯೆ ಅನ್ನೋದು ಒಂದಾದ್ರೆ, ಅಷ್ಟೇ ಅಲ್ಲ, ಅದು ದೇಶೀಯ ವಿನ್ಯಾಸಗಳ ವಿರುದ್ಧ ಕೂಡ ಅದೊಂದು ಒಳಬಂಡಾಯವನ್ನ ಸ್ಥಾಪಿಸಬಹುದು ಸ್ಥಳೀಯತೆ ಅನ್ನೋದನ್ನ ನಾವು ನೋಡ್ತೇವೆ. ಉದಾಹರಣೆಗೆ ಹೇಳೋದಾದ್ರೆ, ನಮಗೆ ವಸಾಹತುಶಾಹಿ ವಿರುದ್ಧ ರಾಷ್ಟ್ರ ಒಂದು ಸ್ಥಳೀಯತೆ ಆಗಿತ್ತು, ರಾಷ್ಟ್ರದ ವಸಾಹತುಶಾಹಿ ವಿರುದ್ಧ ರಾಷ್ಟ್ರ ಅಥವಾ ರಾಜ್ಯಗಳು ನಮ್ಮಲ್ಲಿ ಇರುವಾಗ ದೇಶೀಯತೆಯನ್ನ ಒಂದು ಸ್ಥಳೀಯತೆಯನ್ನಾಗಿ ನಾವು ರೂಪಿಸಿಕೊಂಡಿದ್ದೀವಿ. ಆಮೇಲೆ ರಾಷ್ಟ್ರದ ವಿರುದ್ಧ ನಮ್ಮ ರಾಜ್ಯಗಳು, ಪ್ರದೇಶಗಳು ಸ್ಥಳೀಯತೆಯನ್ನು ರೂಪಿಸಿಕೊಳ್ತವೆ. ನಿಮಗೆ ಇಲ್ಲಿ ನಮ್ಮ ಭಾರಿ ಆಶ್ಚರ್ಯ ಅಂದ್ರೆ, ಇದು ದಶಕದ ಕನ್ನಡ ಸಾಹಿತ್ಯ ಅವಲೋಕನ, ಇದರ ತಲೆಬರಹ ಕೆಳಗೆ ಒಂದಿದೆ, ಹೈದರಾಬಾದ್ ಕರ್ನಾಟಕದ ದಶಕದ ಕನ್ನಡ. ಸ್ಥಳೀಯತೆಯ ಅಧ್ಯಯನವನ್ನು ಮಾಡ್ತಾ ಇರುವ ನಾವೇ ತಕ್ಷಣ ಒಂದು ಸೂಚನೆ ಸಿಗ್ತದೆ, ಕನ್ನಡ ಸಾಹಿತ್ಯ ಅನ್ನುವ ಪರಿಭಾಷೆಯಲ್ಲಿ ನೀನು ಚರ್ಚೆ ಮಾಡಿದ್ರೆ ನನ್ನ ಹೈದರಾಬಾದ್ ಕರ್ನಾಟಕದ ಸ್ಥಳೀಯ ಲೇಖಕರ ನಿಜಶಕ್ತಿಯನ್ನ ಹೊರಗೆಡುವುದಿಲ್ಲ ಅನ್ನುವ ಒಂದು ಎಚ್ಚರ ಅದರೊಳಗೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಮುಂದಿನ ಚರ್ಚೆಯನ್ನ ಹೇಗೆ ತಗೊಳ್ಳೋದಾದ್ರೆ, ಮುಖ್ಯವಾಗಿ ಸ್ನೇಹಿತರೆ, ನಾನು ನುಗುಡೋನಿ ಸರ್ ಪ್ರಸ್ತಾಪ ಮಾಡಿದ ವಿಷಯಕ್ಕೆ ನೇರವಾಗಿ ಬರುವ ಪ್ರಯತ್ನವನ್ನು ಮಾಡ್ತೀನಿ. ಏನು ಅಂದ್ರೆ, ಯಾವುದೇ ಬಗೆಯ ದೊಡ್ಡ ಪಲ್ಲಟಗಳು ಸಂಭವಿಸಿದಾಗ ಸಾಹಿತ್ಯದಲ್ಲಿಯೂ ಕೂಡ ಬದಲಾವಣೆಗಳು ಸಂಭವಿಸಲೇಬೇಕು, ಸಂಭವಿಸ್ತಾ ಹೋಗಿವೆ.
ಮತ್ತು ಆರ್ಥಿಕ ರಾಜಕೀಯ ವಿನ್ಯಾಸಗಳಲ್ಲಿ ಯಾವುದೇ ಬಗೆಯ ಪರಿವರ್ತನೆಗಳಾದಾಗ ಅಂದ್ರೆ ದೊಡ್ಡ ಪಲ್ಲಟಗಳು ಸಂಭವಿಸಿದಾಗ ಸಹಜವಾಗಿ ಸಾಹಿತ್ಯದಲ್ಲಿಯೂ ಕೂಡ ಆ ಬಗೆಯ ಪಲ್ಲಟಗಳು ಸಂಭವಿಸ್ತಾ ಬಂದಿವೆ. ಉದಾಹರಣೆಗೆ ವಚನಕಾರರು, ಕಸಬುಗಾರರು ಬಲಾಢ್ಯರಾಗಿ ಪ್ರಭುತ್ವವನ್ನೇ ಎದುರಿಸುವ ಸಾಮರ್ಥ್ಯವನ್ನು ಪಡೆದರು ಅನ್ನುವಂಥ ಕಾರಣಕ್ಕಾಗಿ ಇಡೀ ಆ ರಾಜಕೀಯ ಸಾಮಾಜಿಕ ಆರ್ಥಿಕ ವಿನ್ಯಾಸಗಳೇ ಬದಲಾಗಿ ವಚನ ಅನ್ನುವಂಥ ಒಂದು ಸಾಹಿತ್ಯ ಫಾರ್ಮ್ ರೂಪ ತಾಳ್ತು. ಹೀಗಾಗಿ ನನಗೆ ಹೇಳಬೇಕಾದ ಸಂಗತಿ ಏನಂದ್ರೆ ಈ ಬದಲಾವಣೆ 3 ರೀತಿಯೊಳಗಿರ್ತದೆ. ಒಂದು ಹೊಸ ಚಳುವಳಿಗಳ ಉದಯ, ನಾನು ಗ್ರಹಿಸಿದ ಹಾಗೆ ಒಂದು ದೊಡ್ಡ ಪ್ರಮಾಣದ ಆರ್ಥಿಕ ರಾಜಕೀಯ ಪಲ್ಲಟಗಳು ಸಂಭವಿಸಿದಾಗ ಸಾಹಿತ್ಯದಲ್ಲಿ ಆಗುವ ಬದಲಾವಣೆ ಮುಖ್ಯವಾಗಿ 3 ರೂಪಗಳಿರ್ತದೆ. ಒಂದು ಹೊಸ ಸಾಹಿತ್ಯಗಳ ಉಗಮ, ಹುಟ್ಟು ಅಂತದನ್ನು ಹೇಳ್ಬೋದು. ಎರಡನೇದು ಹೊಸ ಸಾಹಿತ್ಯ ಪ್ರಕಾರಗಳ ಹುಟ್ಟು ಅಂತ ನಾವು ಕರ್ಕೋಬಹುದು. ಮೂರನೇದು ಇರುವ ಪ್ರಕಾರಗಳಲ್ಲಿ ಆಗಿರುವ ಪರಿವರ್ತನೆ. ಹೊಸ ಈ 3 ನೆಲೆಯಿಂದ ಈ ದಶಕವನ್ನು ಪ್ರವೇಶ ಮಾಡಿದರೆ ಏನಾದರೂ ಕೆಲವು ಸುಳುವುಗಳು ಸಿಗಬಹುದೇ? ಸಾಹಿತ್ಯ ಚಳುವಳಿ ಇಲ್ಲ, ಸರಿ, ಅದೊಂದು ಹರಳುಗಟ್ತಾ ಇರುವ ಕಾಲವೇ ಇದು. ನವ್ಯದ ನನಗೆ ಅನಿಸ್ತಾ ಇರುವ ಸಂಗತಿ ಏನಂದ್ರೆ, ಅಂಬರೀಷ್ ಅವರ ಕಥೆಗಳನ್ನೇ ಕಣ್ಮುಂದಿರು, ಸವಾರಿ ಅಂತ ಕಥೆಯನ್ನು ಅಥವಾ ಮಾಯಾ ಕಿನ್ನರಿ ಅಂತ ಕಥೆಯನ್ನು ನಾವು ಕಣ್ಮುಂದಿಟ್ಕೊಂಡಾಗ ಇಡೀ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲು ಉದಾರವಾದ ಒಂದು ಕಡೆ ಇತ್ತು. ನವ್ಯದ ವೇಳೆಯಲ್ಲಿ ವ್ಯಕ್ತಿವಾದಿ ವಿಚಾರವಾದ ಬಂತು. ನಂತರದ ಘಟ್ಟದಲ್ಲಿ ಸಮಾಜವಾದಿ ವಿಚಾರವಾದ ನಮ್ಮ ಇಡೀ ಕನ್ನಡ ಸಾಹಿತ್ಯದ ಒಂದು ದೃಷ್ಟಿಕೋನ ಆಗಿತ್ತು. ಇವತ್ತಿನ ಯಾವುದೇ ಕಥೆಯನ್ನು ನೋಡಿದರೂ ಈ 3 ದೃಷ್ಟಿಕೋನಗಳು ಏಕೀಭವಿಸಿ ಇವತ್ತಿನ ವರ್ತಮಾನವನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಅನ್ನೋ ಒಂದು ಮುಖ್ಯ ಪ್ರಶ್ನೆಯನ್ನ ನಾವು ಇಟ್ಕೋಬಹುದಾಗಿದೆ. ಯಾಕೆ ಅಂತಂದ್ರೆ ಇವತ್ತು ಒಂದು ಕಥೆಯನ್ನು ನೋಡುವಾಗ ಅಲ್ಲಿ ಒಬ್ಬ ಕ್ರಾಂತಿಕಾರಿ ಇದ್ರು, ವೈಯಕ್ತಿಕವಾಗಿ ಒಂದು ದೌರ್ಬಲ್ಯಗಳೇನೋ, ಒಂದು ಸಮಸ್ಯೆಗಳೇನೋ ಚರ್ಚೆ ಆಗ್ತದೆ. ನೀವು ಪ್ರಗತಿಶೀಲ ಸಾಹಿತ್ಯಕ್ಕೆ ಹೋದ್ರೆ ಸಿಗ್ತಿರ್ಲಿಲ್ಲ ನಮಗೆ. ಒಬ್ಬ ಕ್ರಾಂತಿಕಾರಿ ಕನಸುಗಾರಿಕೆ ವೈಯಕ್ತಿಕ ಬದುಕಿನ ದೋಷಗಳು ಚರ್ಚೆಗೆ ಬರ್ತದೆ, ಅವನ ವರ್ಗ ಕಲ್ಪನೆ, ಅವನ ಹೋರಾಟದ ನಿಜವಾದ ನೆಲೆಗಳು ಚರ್ಚೆಗೆ ಬರ್ತದೆ. ಮತ್ತು ಅದೇ ವೇಳೆಯಲ್ಲಿ ಅವನನ್ನು ಕುರಿತು ಮತ್ತು ಅವನ ಮಾನವೀಯ ನಿಲುವುಗಳು ಏಕಕಾಲಕ್ಕೆ ಮೇಳವಿಸ್ತವೆ. ಹೀಗಾಗಿ ಇವತ್ತಿನ ಈ ದಶಕದ ಕಥನಗಳನ್ನು ನೋಡುವಾಗ ಅಂತ ಒಂದು ಅಂತರ್ ಸಂಬಂಧವನ್ನು ಈ ಘಟ್ಟ ಯಾವುದಿದು ಜಾಗತೀಕರಣದ ಸಂದರ್ಭ, ಇಲ್ಲಿ ಉಂಟಾದ ಪಲ್ಲಟಗಳು ಅಂತ ಒಂದು ಸಾಹಿತ್ಯಿಕ ಅಭಿವ್ಯಕ್ತಿಯನ್ನ ರೂಪಿಸಲು ಪ್ರಯತ್ನಿಸಿವೆ ಅನ್ನೋದನ್ನ ನಾವು ಮುಂದೆ ಇಟ್ಕೋಬಹುದು ಅನ್ಕೊಂಡಿನಿ. ಇನ್ನ ಎರಡನೇದಾಗಿ ಈ ರೂಪಗಳಲ್ಲಿ ಹೊಸ ರೂಪಗಳು ಹುಡ್ತಾ ಇವೆ ಪ್ರಶ್ನೆ ಬಂತು. ಸರ್ ಪ್ರಸ್ತಾಪ ಮಾಡಿದ್ರು ಒಂದು ವಿಚಾರನ. ಈ ಸಂಕರಶೀಲ ರೂಪಗಳು ಯಾವ ತಮ್ಮ ರೂಪವನ್ನು ಇದ್ದಂಗೆ ಉಳಿಸ್ಕೊಂಡೇ ಇಲ್ಲ. ಕವಿತೆ ಕವಿತೆಯಾಗಿ ಉಳಿದಿಲ್ಲ, ಕಥೆ ಕಥೆಯಾಗಿ ಉಳಿದಿಲ್ಲ. ಈ ನವ್ಯ ಕಾಲದಲ್ಲಿ ಆದ್ರೆ ಗೆರೆ ಕೊರದು ಕಥೆಗೆ ಇಂಥ ಚೌಕಟ್ಟಿದೆ, ಕವಿತೆ ಇಂಥ ಚೌಕಟ್ಟಿದೆ, ಕಾದಂಬರಿ ಅಂದ್ರೆ ಹಿಂಗೆ, ಇದ್ರಲ್ಲಿ ಏನೋ ಹೆಚ್ಚು ಕಡಿಮೆ ಆದ್ರೆ ಅದನ್ನ ಹೊರಗೆ ಹಾಕಿಸಾಕ್ಬೇಕು ಅನ್ನುವ ವಿಮರ್ಶೆ ಅದನ್ನು ಧಿಕ್ಕರಿಸಿಕೊಂಡು ಎಲ್ಲ ರೂಪಗಳು ಸಂಕರಶೀಲವಾಗಿವೆ. ನಿಮಗೆ 2 ಸಾಲಿನ ಒಂದು ಕಥೆಯನ್ನು ಕೂಡ ಬರೆಯಬಲ್ಲ. ನಮಗೆ BM ಬಶೀರ್ ಅವ್ರದ್ದೊಂದು ಕಥೆ ಇದೆ. ಎಲ್ಲಿಗೆ ಹೊರಟಿದ್ದಿ? ಮಾಲ್ಗೆ. ಏನು ಕೊಂಡುಕೊಳ್ಳಲು ಗೊತ್ತಿಲ್ಲ, ಮತ್ತೆ ಏನನ್ನು ಕೊಂಡುಕೊಳ್ಳುತ್ತಿ? ಅಲ್ಲಿ ಹೋಗಿ ನೋಡಿ ಏನನ್ನಾದ್ರೂ ಕೊಂಡುಕೊಳ್ಳುತ್ತೇನೆ. ಇಡೀ ನಮ್ಮ ನೋಟ ಕ್ರಮವನ್ನ ನನಗೆ ಬೇಕಾಗಿದ್ದನ್ನು ಕೊಂಡುಕೊಳ್ಳಬೇಕು ಅನ್ನುವ ಸಾಮಾನ್ಯ ಜ್ಞಾನವನ್ನ ಇವತ್ತು ಜಾಗತೀಕರಣದ ಏನಿದು ಈ ಸರಕು ಸಂಸ್ಕೃತಿ, ಗ್ರಾಹಕ ಸಂಸ್ಕೃತಿ ಇಡೀ ನಮ್ಮ ನೋಟ ಕ್ರಮವನ್ನ ಹೇಗೆ ಬದಲು ಮಾಡಿಬಿಟ್ಟಿದೆ ಅನ್ನೋದು ಹೇಳಲಿಕ್ಕೆ 2 ಸಾಲಿನ ಕಥೆಗಳು ಕೂಡ ಹುಟ್ಟುಕೊಳ್ತವೆ. ಪೆನ್ನಿಯವರು ಏನ್ ಹೇಳ್ತಾರಂದ್ರೆ, ಇದನ್ನ ಎದುರಿಸಲಿಕ್ಕೆ ಸಣ್ಣ ಪುಟ್ಟ ಕಥೆಗಳು, ಇದೆಲ್ಲ ದೊಡ್ಡ ವಿನ್ಯಾಸಗಳು ಬೇಕಾಗಿದೆ ಅಂತ. ಆದ್ರೆ ಅದೇ ವೇಳೆಯಲ್ಲಿ ಅಂಬರೀಷರಂತವರ ಬಹಳ ವಿಸ್ತಾರವಾಗಿ ಒಂದು ಜಾಗತೀಕರಣದ ಪರಿಣಾಮದ ಒಂದು ಮುಖ ಅಲ್ಲ, ಅದರ ಅದರ ಸಾಂಸ್ಕೃತಿಕ ಮುಖ, ರಾಜಕೀಯ ಮುಖ, ರೈತರ ಮೇಲೆ ಅದರ ಸಮಸ್ಯೆ ಎಲ್ಲವನ್ನು ಒಳಗೊಳ್ಳುವ ವಿಸ್ತಾರವಾದ ಕಥನಗಳು ನಮ್ಮ ಮುಂದೆ ರೂಪ ತಾಳ್ತಾ ಇವೆ. ಆದ್ರಿಂದ ಬಹುಶಃ ಈ ರೂಪದ ನೆಲೆಯೊಳಗೆ ಸಂಕರಶೀಲ ಇದಾಗ್ತಾ ಇದೆ ಅಂತ. ಇನ್ನು 3ನೇದಂತೂ ನಾನು ಹೆಚ್ಚು ಚರ್ಚೆ ಮಾಡಬೇಕಂದಿರುವ ಸಂಗತಿ ಏನು ಅಂತಂದ್ರೆ, 3ನೇ ವಿಷಯ ಈ ದಶಕದ ಕಥೆಗಳಲ್ಲಿ ಈ ಮುಖಾಮುಖಿಯಲ್ಲಿ ಏನು ಅಂದ್ರೆ, ಈ ವಿಷಯಗಳಲ್ಲಿ ಅನುಭವ ಲೋಕಗಳಲ್ಲಿ ವ್ಯತ್ಯಾಸ. ಕನ್ನಡ ಯಾವುದೇ ಒಂದು ಸಾಹಿತ್ಯದಲ್ಲಿ ಕೊನೆಗೂ ಉಳಿಯೋದು, ಬದಲಾವಣೆ ಅಂತ ಕಾಣೋದು ಅನುಭವ ಲೋಕವೇ.
ಮತ್ತು ಅನುಭವ ಲೋಕದ ಮೂಲಕ ನಿರ್ಮಾಣವಾಗುವ ತಾಂತ್ರಿಕತೆ. ತಾಂತ್ರಿಕತೆಗಾಗಿ ಅನುಭವ ಅಲ್ಲ, ಅನುಭವಕ್ಕಾಗಿ ತಾಂತ್ರಿಕತೆ, ಮತ್ತು ಅವೆರಡು ಜೊತೆಯಾಗಿನೇ ಇರ್ತಾವೆ, ಅವೆರಡು ಬೇರೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಹಂಗೆ ನೋಡುವಾಗ ಬಹಳ ದೊಡ್ಡ ಪ್ರಮಾಣದ ಬದಲಾವಣೆ, ವಸ್ತು ಬದಲಾವಣೆ ಸರಳವಾಗಿ ಅನ್ಕೊಳ್ಳೋಣ. 80-90ರ ದಶಕದವರೆಗೆ ಕನ್ನಡ ಸಾಹಿತ್ಯದಲ್ಲಿ ಅದು ನವೋದಯನೋ ನವ್ಯನೋ ಪ್ರಗತಿಲೋ ದಲಿತ ಬಂಡಾಯನೋ ಈಗ ಆ ಕಾಲದ ಕೃತಿಗಳಲ್ಲಿ ಕಥೆಗಳಲ್ಲಿ ಕಾಣಲಾರದ ಒಂದು ವಸ್ತು ಮಾರ್ಪಾಟು, ದೊಡ್ಡ ಪ್ರಮಾಣದ ವಸ್ತುವಿನ ಮಾರ್ಪಾಟು ಈ ಕಾಲದಲ್ಲಿ ಉಳಿದ ವಸ್ತುಗಳ ಜೊತೆಗಿವೆ. ಆದ್ರಿಂದ ನಾನು ಇಷ್ಟನ್ನು ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಹಳೆಯ ವಸ್ತುಗಳನ್ನು ಬಿಟ್ಟು ಹೊಸ ವಸ್ತುಗಳು ಬಂದ ವಿಧಾನ ಯಾವುದು, ಆ ಮೂಲಕ ಅವು ಜಾಗತೀಕರಣ ಮತ್ತು ಸ್ಥಳೀಯತೆಯ ಮುಖಾಮುಖಿ ಹೇಗೆ ನಡೆದಿದೆ, ಇಷ್ಟನ್ನು ಮಾತ್ರ ನಾನು ಗಮನಿಸಲಿಕ್ಕೆ ಬಯಸ್ತೇನೆ. ಅಲ್ಲಿ ಮೊದಲನೇದಾಗಿ ನಾನು ಅವನ ಕಂಪನಿ ಕಥೆಗಳು, ಸುಮ್ಮನೆ ನೋಡ್ರಿ ಈಗಾಗಲೇ ಕಂಪನಿ ಕಥೆಗಳು ಅಂದ್ರೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಇರುವವರ ಅನುಭವದ ಕಥನಗಳು. ಇವು ನನಗೆ ಯಾಕೆ ಮುಖ್ಯ ಆಗ್ತಾವಂದ್ರೆ, ಇಡೀ ಜಾಗತೀಕರಣ ಪ್ರಕ್ರಿಯೆ ಯಾವ ರೀತಿ ಜಗತ್ತಿನ ಬಡ ರಾಷ್ಟ್ರಗಳ ಸಾಂಸ್ಕೃತಿಕ ರಾಜಕೀಯ ಸಾಮಾಜಿಕ ವಿನ್ಯಾಸಗಳನ್ನು ಆಕ್ರಮಣ ಮಾಡಲು ತಾಂತ್ರಿಕತೆಗಳನ್ನು ರೂಪಿಸ್ತಾ ಇದೆ, ಹೇಗೆ ಮಲ್ಟಿನ್ಯಾಷನಲ್ ಕಂಪನಿಗಳಿರುವ ಅಲ್ಲಿ ಕೆಲಸಗಾರರು ಹೇಗೆ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ, ಇದು ಇಲ್ಲಿವರೆಗೆ ನಮ್ಮ ಇದರಲ್ಲಿ ಇರಲಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಅದನ್ನು ನೋಡ್ತಾ ಹೋದಾಗ ನಂಗೆ ಬಹಳ ಅದನ್ನು ಈ ರೀತಿಯಿಂದ ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಉದಾಹರಣೆಗೆ ಹುಲಿ ಸವಾರಿ ಹಳೆಯ ಕಥೆ, 95ರ ಕಥೆ ಅನ್ಕೊಳ್ಳೋಣ. ಆ ಹುಲಿ ಸವಾರಿಯಲ್ಲಿ ಒಂದು ಗುಂಪಿದೆ, ಒಂದು 7 ಗುಂಪು ಮಾಡಿದ್ದಾರೆ. ನೀವು ಬೇರೆ ದೇಶಗಳಿಗೆ ಹೋಗಿ ಕಂಪ್ನಿಗಳನ್ನು ಸ್ಟಾರ್ಟ್ ಮಾಡಬೇಕು, ಅದರ ಮ್ಯಾನೇಜ್ಮೆಂಟ್ ಗೇಮ್ ಆಡಬೇಕು. ಮ್ಯಾನೇಜ್ಮೆಂಟ್ ಗೇಮ್ ಎಲ್ಲರಿಗೂ ಸಮಾನವಾದ ಹಣ ಕೊಟ್ಟಾರೆ, ಯಾರು ಗೆದ್ದು ಬರ್ತೀರಿ ಹೋಗ್ರಿ ಅಂತ ಕಳಿಸಿ. ಅಲ್ಲಿ ಕೊನೆಗೆ ಜಕ್ ಅಂತ ಹೇಳಿ ದಕ್ಷಿಣ ಆಫ್ರಿಕಾದ ಒಬ್ಬ ಅದರ ಅಲ್ಲಿ ಭಾಗವಹಿಸಿದಂತ ಈ ಜಾಗತೀಕರಣ ಪ್ರಕ್ರಿಯೆಯನ್ನು ಈಗ ಪ್ರಸ್ತಾಪ ಮಾಡೋದಾದ್ರೆ ನಾವೆಲ್ಲ ಇದ್ದೇವಲ್ಲ, ಪಂಪನಿಂದ ಹಿಡಿದು ಇವತ್ತಿನವರೆಗಿನ ಎಲ್ಲ ಲೇಖಕರು ನಾವು ಪ್ರಭುತ್ವದ ವಿರುದ್ಧವಾಗಿ ಮಾತಾಡ್ತಾ ಇರ್ತೇವೆ. ಪ್ರಭುತ್ವದ ಎಲ್ಲ ಕಾರ್ಯವಿಧಾನಗಳನ್ನು, ಎಲ್ಲ ಯೋಜನೆಗಳನ್ನು ಕಾರ್ಯಗತಗೊಳಿಸುವ ಕೆಲಸದಲ್ಲಿ ಭಾಗವಾಗಿರ್ತೇವೆ ಬಹಳ ಪ್ರಾಮಾಣಿಕ. ಇವತ್ತು ಒಬ್ಬ ಕನ್ನಡ ಪ್ರಾಧ್ಯಾಪಕನಾಗಿ ನಾನು ಸರ್ಕಾರದ ಅವು ಕೋಮುವಾದಿ ಯೋಜನೆಗಳಿರಲಿ, ಜಾಗತೀಕರಣ ಯೋಜನೆಗಳಿರಲಿ, ಆ ಪಠ್ಯದ ಮೂಲಕ ಪಾಠ ಮಾಡುವ ಕೆಲಸದಲ್ಲಿ ಭಾಗವಹಿಸಲೇಬೇಕು. ಸೊ ಹೀಗೆ ಈ ಒಂದು ಆತಂಕ ಎಲ್ಲ ಕಾಲದ ಎಲ್ಲ ಲೇಖಕರನ್ನು ಕಾಡುವಂತ ವಿಷಯ. ಇಲ್ಲಿ ಯಾರು ಕಂಪನಿಯ ಕಥೆಗಳನ್ನು ಬರೀತಾ ಇದ್ದಾರೋ ಅವರೆಲ್ಲ ಜಾಗತಿಕ ಬಂಡವಾಳಶಾಹಿಯ ಫಲಾನುಭವಿಗಳು. ಲಕ್ಷ ಲಕ್ಷ ಪಗಾರ ತಗೊಳ್ಳೋರು, ಕಾರ್ನಲ್ಲಿ ಅಡ್ಡಾಡೋರು, ಅದರಿಂದ ಏನೇನು ಲಾಭತೆ ಎಲ್ಲವನ್ನು ಪಡ್ಕೊಳ್ಳೋರು. ಆದರೆ ಅದನ್ನು ಪಡ್ಕೊಂಡು ಕೂಡ ಅದು ಸರಿಯಲ್ಲ, ಅದರ ಒಳಗಿನ ಅಂದ್ರೆ ಒಳಹೊಕ್ಕು ಸ್ಫೋಟಿಸುವ ಗುಣವನ್ನು, ಒಳಗಿಂದಲೇ ಸ್ಫೋಟಿಸುವ ಗುಣ ಪ್ರಭುತ್ವ. ಯಾಕಂದ್ರೆ ಅದು ಪ್ರಭುತ್ವದ ಫ್ಯಾಸಿಸ್ಟ್ ನೆಲೆಗಳು ನಮ್ಮನ್ನ ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನುವ ಸ್ಥಿತಿಗೆ ತಲುಪಿಸಿರ್ತವೆ. ಆ ಹಿನ್ನೆಲೆಯಲ್ಲಿ ಈ ಕಥೆಗಳು ಏನಾಗ್ತವೆ ಅಂದ್ರೆ, ಅಲ್ಲಿ ಮ್ಯಾನೇಜ್ಮೆಂಟ್ ಗೇಮ್ ಆಡುವಾಗ ತಕ್ಷಣ ಒಬ್ಬ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಹೇಳ್ಬಿಡ್ತಾನೆ, ಬೇಡ ನನ್ನ ದೇಶದಲ್ಲಿ ಮಾತ್ರ ಈ ಗೇಮ್ ಆಡೋದು ಬೇಡ, ನನ್ನ ದೇಶದಲ್ಲಿ ಮಾತ್ರ ಕಂಪ್ನಿ ತೆಗೆದು ಬೇಡ ಅಂತಾನು. ಯಾಕೋ ಅಂತ ಅಯ್ಯೋ ಹಿಂಗ ಆಕ್ರಮಣ ಆಗ್ತದೆ, ಹಿಂಗಾಗ್ತದೆ. ಇವಾಗ ಕೇಳ್ತಾನ, ನೀವು ಹಿಂಗ್ಯಾಕೆ ವಿಚಾರ ಮಾಡ್ತೀವಿ, ನಿನಗೆ ತಿಳಿದಿಲ್ಲ, ನೀ ಇಂಡಿಯಾದವದಿ, ನನ್ನ ದೇಶ ನಿನ್ನ ದೇಶ ಒಂದೇ, ನಿನ್ನ ಜಾತಿ ಧರ್ಮ ಹಿಂಗೆಲ್ಲ ಹೆಚ್ಚದವ, ಹಂಗೆಲ್ಲ ನಮ್ಮ ಊರಿಗೊಂದು ಬುಡಕಟ್ಟು ಸಂಸ್ಕೃತಿಗಳದಾವ, ನಾನು ನೀನು ಒಂದೇ, ನಿನಗೆ ತಿಳಿದರೆ ಹೆಂಗೆ ಅಂತ ನಾನು ಹೇಳ್ಬೇಕಾಗಿದ್ದು. ಏನದು ಜಾಗತೀಕರಣದ ವಿರುದ್ಧ ಸ್ಥಳೀಯತೆ ತನ್ನ ವಿಶ್ವಾತ್ಮಕವಾದ ವಿನ್ಯಾಸಗಳನ್ನು ನಿರ್ವಚಿಸಿಕೊಳ್ಳುವ ಬಗೆ ಅಂತ ಹೇಳಿ ನಾನು ಇದನ್ನ ಭಾವಿಸ್ತೇನೆ. ಅಥವಾ ಇದರ ಇನ್ನೊಂದು ರೂಪವನ್ನು ನಾವು ನಾಗರಾಜ್ ವಸ್ತಾರೆ ಅವರ ಹಕ್ಕುನ್ ಮಠಾಟ್ ಅನ್ನುವಂಥ ಕಥೆಯಲ್ಲಿ ನೋಡಬಹುದು. ಇಲ್ಲಿ ಭಾರತೀಯ ಅಮೆರಿಕಾದ ಜಾಗತೀಕರಣದ ಬಂಡವಾಳಶಾಹಿ ಪ್ರಕ್ರಿಯೆ ನಾಶವಾಗ್ತಾ ಇರುವ ನನ್ನ ದೇಶದ ಬಂಡವಾಳಗಳು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ಬಂಡವಾಳವನ್ನು ಹೂಡ್ತಾ ಇದ್ದಾರೆ. ಅಲ್ಲಿ ಕೂಡ ಆ ವೈರುಧ್ಯಗಳನ್ನು ನಾವು ಗಮನಿಸಬೇಕು.
ಅಮೆರಿಕಾದ ವಿರುದ್ಧ ಭಾರತ ಸ್ಥಳೀಯ. ದಕ್ಷಿಣ ಆಫ್ರಿಕಾಕ್ಕೆ ಬಂಡವಾಳ ಹೂಡಲು ಹೋಗುವ ಭಾರತೀಯನ ಎದುರು ಭಾರತೀಯ ಅಲ್ಲಿ ದಕ್ಷಿಣ ಆಫ್ರಿಕಾ ಸ್ಥಳೀಯ ಆಗ್ತದೆ. ಹೀಗೆ ಇಲ್ಲಿ ಒಂದು ಅಲ್ಲಿ ಕೂಡ ಯಾವನೋ ಒಬ್ಬ ಹೀಗೆ ನಮ್ಮಂತಹ ಈ ಬಗೆಯ ಎಚ್ಚರಿಕೆಯನ್ನು ಕೊಡಬಲ್ಲಂತ ಮನುಷ್ಯ ಅದನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾನೆ. ಆದ್ರಿಂದ ಇವು ನಾವು ಕಂಪನಿಯ ಕಥನಗಳು ಹೇಗೆ ವಿಶ್ವಾತ್ಮಕವಾದ ನಿರ್ವಚನವನ್ನು ಮಾಡ್ತವೆ ಅನ್ನೋದನ್ನು ನಾವು ನೋಡಬಹುದು. ಇನ್ನು ಎರಡನೇದಾಗಿ ಗಣಿ ಕಥನಗಳು. ಸುಮಾರು ಒಂದು 10-12 ಕಥೆಗಳು ಗಣಿಗಾರಿಕೆಯ ಬಗ್ಗೆ ನಮ್ಮಲ್ಲಿ ಕನ್ನಡದಲ್ಲಿ ಬಂದಿವೆ. ಗಣಿಗಾರಿಕೆಯನ್ನು ಕನ್ನಡದ ಕಥೆಗಾರರು ಎಷ್ಟು ಗಂಭೀರವಾಗಿ ಅದನ್ನು ತೆಗೆದುಕೊಂಡಿದ್ದಾರೆ ಅಂತಂದ್ರೆ, ಈ ಗಣಿಗಾರಿಕೆ ಅನ್ನೋದು ಏನೇನೆಲ್ಲ ಮಾಡಿತು ಅನ್ನೋದ್ರ ಬಗ್ಗೆ ನಿಮಗೆ ವಿವರವನ್ನು ಕೊಡಬೇಕಾಗಿಲ್ಲ. ಇಡೀ ಭಾರತದ ಪ್ರಭುತ್ವವನ್ನೇ ಅದರ ನಡೆಗಳನ್ನೇ ತೀರ್ಮಾನಿಸುವಷ್ಟು ಈ ಹೊಸಪೇಟೆಯ ಗಣಿಗಾರಿಕೆ ಬಹಳ ದೊಡ್ಡ ಬೆಳವಣಿಗೆಯನ್ನು ಪಡೆದದ್ದು ನಿಮಗೆಲ್ಲ ಗೊತ್ತಿದೆ. ಆದರೆ ಅದರ ಪರಿಣಾಮ ಏನಾಯಿತು ಅಂತ ನೋಡುವಾಗ ನನಗೆ ಬಹಳ ಅಥವಾ ಒಂದು ಖುಷಿ, ಆನಂದ ಅಥವಾ ಒಂದೊಂದು ವಿಶಿಷ್ಟ ಅನಿಸಿದ್ದೇನೆಂದ್ರೆ, ಒಬ್ಬೊಬ್ಬ ಲೇಖಕರು ಅದನ್ನು ರಿಸೀವ್ ಮಾಡಿಕೊಳ್ಳುವ ವಿಧಾನದಲ್ಲಿ ತಮ್ಮ ದೇಶೀಯ ನೆಲೆಯಲ್ಲಿ, ದೇಶೀಯತೆ ಅನ್ನೋದಿಲ್ಲಿ ದಲಿತತ್ವ ಕೂಡ ಒಂದು ದೇಶೀಯತೆ, ಶೂದ್ರತ್ವ ಕೂಡ ಒಂದು ದೇಶೀಯತೆ, ಬ್ರಾಹ್ಮಣತ್ವ ಕೂಡ ಒಂದು ದೇಶೀಯತೆ. ನನಗೆ ಅಂಬರೀಷ್ ನುಗುಡೋಣಿಯವರ ದಾಳಿ ಕಥೆ ಇದೆಯಲ್ಲ, ಸುಮ್ಮನೆ ಅದನ್ನು ನೆನೆಸ್ಕೊಂಡ್ರೆ ಅಲ್ಲಿ ಭೂ ಸ್ವಾಧೀನಕ್ಕೆ ಹೋಗುವಾಗ ಏನೇ ಆದರೂ ಆ ಭೂಮಿಯನ್ನು ಕೊಡಬಾರದು ಅಂತ ಹೋರಾಟ ಮಾಡುವ ಒಬ್ಬ ಮಲ್ಲಯ್ಯ ಅವನ ಕಥೆಯಲ್ಲಿ ಬರ್ತದೆ. ಅದು ಕೇವಲ ಭೂ ಸ್ವಾಧೀನದ ದಾಳಿ ಮಾತ್ರ ಅಲ್ಲ, ಅವನ ಮಗ ಮನೆ ಬಿಟ್ಟು ಹೋಗ್ತಾನೆ, ಅದು ಕುಟುಂಬದ ದಾಳಿ ಆಗ್ತದೆ. ಆ ಊರಿನೊಳಗಿರುವ ಎಲ್ಲರೂ ತಮ್ಮ ಹೊಲ ಮಾಡಿಕೊಂಡು ರೆಸಾರ್ಟ್ ಪಕ್ಕ ಅಂಗಡಿಯನ್ನು ಕಟ್ಕೊಳ್ತಾ ಹೋಗ್ತಾರೆ, ಅದು ನಮ್ಮನೆ ಇಡೀ ಸಮಾಜದ ಮೇಲೆ ನಡೆಯುವ ದಾಳಿ ಆಗ್ತದೆ. ಆಮೇಲೆ ರೆಸಾರ್ಟ್ ತುಂಬ ಆಜುಬಾಜು ರೆಸಾರ್ಟ್ಗಳು, ಕೊಕೊಕೋಲಾ, ಪೆಪ್ಸಿಗಳು, ಇಡೀ ಜೀವನ ವಿಧಾನದ ಮೇಲೆನೆ ಅದೆಂತ ದೊಡ್ಡ ದಾಳಿ ಅನ್ನೋದನ್ನ ಅವರು ವಿವರಿಸುವ ಪ್ರಯತ್ನವನ್ನ ಮಾಡ್ತಾರೆ. ಕೊನೆಗೆ ಆ ನಾಯಕ ಶಿವನ ಕೊಳ್ಳವನ್ನು ಏರ್ಕೊಂತ ಹೋಗ್ತಾನೆ ಹೊರತು ಆ ಭೂಮಿಯನ್ನು ಕೊಡ್ಲಿಕ್ಕೆ ಅಷ್ಟೊಂದು ಪ್ರೀತಿ, ಅದೊಂದು ಶೂದ್ರ ಪ್ರಜ್ಞೆ, ಭೂಮಿಯ ಜೊತೆಗೆ ಶೂದ್ರ ಮನಸ್ಸು ಹೊಂದಿದ ಒಂದು ಅವಿನಾಭಾವ ಸಂಬಂಧ ಐತಲ್ಲ, ಅದು ಯಾವ ಕಾರಣಕ್ಕೂ ಭೂಮಿಯನ್ನ ಕೊಡ್ಲಿಕ್ಕೆ ಒಪ್ಪೋದಿಲ್ಲ. ಆದ್ರೆ ಈ ಬಗೆಯ ಕಥನಗಳಲ್ಲಿರೋ ವೈರುಧ್ಯ ಏನಂದ್ರೆ, ಸಮಸ್ಯೆ ಏನು ಅಂದ್ರೆ, ಈ ಕ್ಷಣದಲ್ಲಿ ಆಕ್ರಮಿಸಿದ ಜಾಗತಿಕ ಬಂಡವಾಳಶಾಹಿಯನ್ನ ಎದುರಿಸುವಾಗ ಅದರ ಹಿಂದಿನ ವೈರಿ ಇತ್ತಲ್ಲ, ಅಲ್ಲಿರುವ ಸಮಸ್ಯೆಗಳನ್ನು ಮರೆಮಾಚಿಬಿಡ್ತದೆ. ಬಹುಶಃ ಇದು ಎಲ್ಲ ಕಾಲದ ಸಾಹಿತ್ಯಿಕ ಘಟ್ಟಗಳಲ್ಲೂ ನಮ್ಮ ಲೇಖಕರು ಕಥನಗಳು ಎದುರಿಸಿದ ಸಮಸ್ಯೆ. ಅಂದ್ರೆ ಹಿಂದೆಲ್ಲ ಸರಿ ಇತ್ತು, ಇನ್ನಷ್ಟು ಯಾಕೆ ಸರಿ ಇತ್ತು ಅನ್ನೋಂಥ ಇದಕ್ಕಾಗಿಲ್ಲ, ಆ ಹಿಂದಿನ ಅವಸ್ಥೆಯಲ್ಲಿ ಕೂಡ ಅವರು ಶೋಷಿತರು. ಇದು ಶೋಷಣೆ ಇನ್ನೊಂದು ಸ್ಥಳಾಂತರ ಅನ್ನೋದಕ್ಕಿಂತನೂ ಹಿಂದಿನ ವ್ಯವಸ್ಥೆಯ ಸೂಕ್ಷ್ಮ ವೈಭವೀಕರಣ ಕೂಡ ಅಲ್ಲಿ ನಡೀತದೆ ಅನ್ನೋದನ್ನ ನಾವು ನೋಡ್ತೇವೆ. ಆದರೆ ನಿಮಗೆ ಎರಡನೇ ಮಾದರಿ ನಮ್ಮ ವಸುಧೇಂದ್ರನ ಮಾದರಿ, ಅವರು ಇಲ್ಲಿಯವರೇ, ಹೊಸಪೇಟೆಯವರೇ. ಒಂದು ಗಿಣಿಯ ಕಥೆ ಅಂತ ಒಂದು ಕಥೆ ಬರೀತಾರೆ ಅವರು. ಅವರ ಅಪ್ಪ ಗುಮಾಸ್ತ ಭೂಮಿಯನ್ನು ಕಣ್ಣು ಮುಚ್ಚಿ ಮಾರಾಟ ಮಾಡಿರ್ತಾನೆ. ಭೂ ಮಾರಾಟ ಅನ್ನೋದು ಅಂದ್ರೆ ವಸುಧೇಂದ್ರ ಅನ್ನೋ ಕಾರಣಕ್ಕಾಗಿಲ್ಲ, ಆ ನಿರೂಪಕ ಅವನ ವಸುಧೇಂದ್ರ ಹೊರಗಿನಿಂದ ನಾವು ಪ್ರವೇಶ ಮಾಡಬೇಕಾಗಿಲ್ಲ. ವಸಾಹತುಶಾಹಿಯ ಸೌಲಭ್ಯವನ್ನ ಪಡೆದು ಅಕ್ಷರ ಲೋಕವನ್ನು ಪ್ರವೇಶ ಮಾಡಿ ಆ ಕಾಲದಲ್ಲಿಯೇ ಮಧ್ಯಮ ವರ್ಗವಾದ ಈ ದೇಶದ ಮೇಲ್ಜಾತಿ ಮೇಲ್ವರ್ಗಗಳಿಗೆ ಭೂಮಿಯ ಜೊತೆಗಿನ ಸಂಬಂಧ ಅದನ್ನು ಮಾರೋದು ಅಂದ್ರೆ ಅದೊಂದು ಸುಮ್ಮನೆ ಬೇಡಪ್ಪ, ಭೂಮಿ ಅದ್ರ ಯಾವ ಸಂಬಂಧವೂ ಇಲ್ಲ. ಕೊನೆಗೆ ಆ ಭೂಮಿ ಅಕ್ಕನ ಮೇಲೆ ಸುಮ್ಮನೆ ಮಾರಾಟ ಮಾಡ್ತಾರೆ. ಈಗ ಗಣಿ ಆಗಿದೆ ಅಲ್ಲಿ, ಎಲ್ಲಿ ನೋಡಿದಲ್ಲಿ ಅವ್ರ ಅಕ್ಕ ಎಲ್ಲ ಮಾತಾಡ್ಕೊಂಡಿದ್ದಾರೆ, ಕೆಂಪು ಗಿಣಿ ಕಾಣ್ತಾ ಇರ್ತಾವೆ. ಅವ್ರು ಹೇಳ್ತಾರೆ, ಅಕ್ಕ ಕೆಂಪು ಗಿಣಿಗಳನ್ನು ಇವತ್ತು ನೋಡಿದೆ, ಗಿಡದಲ್ಲಿ ಕುಳಿತರೆ ದಾಸವಾಳದ ಹೂ ಸುರಿದಂತೆ ಕಾಣುವುದಿಲ್ಲ, ಚರ್ಮ ಸುಲಿದ ಅಂಗಡಿಯಲ್ಲಿ ನೇತು ಹಾಕಿದ ಮಾಂಸದ ತುಂಡುಗಳಂತೆ ಕಾಣಿಸುತ್ತವೆ. ನೋಡ್ರಿ, ಒಬ್ಬ ಬ್ರಾಹ್ಮಣನಿಗೆ ಆ ಮಾಂಸದ ತುಂಡು ಅದು ಭಯಂಕರ ಅಸಹ್ಯ. ಮೊಗಳೆ ಆಗಿದ್ರೆ ಆ ಮಾಂಸದ ತುಂಡು ಇಷ್ಟೊತ್ತಿಗೆ ವೈಭವದ ಒಂದು ಬೇರೆ ದರ್ಶನವನ್ನೇ ಕೊಟ್ಟು ಬಿಡ್ತಾ ಇತ್ತು. ಅಂದ್ರೆ ನನಗೆ ಹೇಳ್ಬೇಕಾಗಿತ್ತು, ನಮ್ಮ ಜಾತಿ ನೆಲೆಗಳು, ಸ್ಥಳೀಯತೆ ಅನ್ನುವಲ್ಲಿ ಜಾತಿ ನೆಲೆ ಇರ್ತದೆ, ಅದು ಜಾಗತೀಕರಣಕ್ಕೆ ರಿಯಾಕ್ಟ್ ಮಾಡುವಾಗ ಭಿನ್ನ ಮಾದರಿಗಳನ್ನು ಸೃಷ್ಟಿ ಮಾಡ್ತೈತಿ ಅನ್ನೋದನ್ನ ನಾವು ನೋಡ್ತೇವೆ. ಇನ್ನು ಮೊಘಳ್ಳಿಯವ್ರದ್ದೊಂದು ಕಥೆ ಇದೆ. ಇಲ್ಲಿ ಈಗ ಇಡೀ ಕಥೆಯೊಳಗೆ ನನಗೆ ಇದು ಬಹಳ ಸೂಕ್ಷ್ಮವೋ ಅಥವಾ ಅಲ್ಲೋ ಆ ಪ್ರಶ್ನೆ ಬೇರೆ.
ವಸುಧೇಂದ್ರ ಅವರಿಗೆ ಇದೊಂದು ಕಲೆಯ ವಿಷಯ. ಆ ಕಥೆಯ ಅರ್ಧ ಭಾಗ ಅಗದಿ ರೊಮ್ಯಾಂಟಿಕ್ ಇದೆ. ಹಳೆಯ ಸುಂದರ ನೆನಪಿಸ್ಕೊಂಡು ಪಡ್ಬೇಕು. ಆದರೆ ಮೊಘಳಿಯವರಿಗೆ ನುಗುಡೋನಿಯವರಿಗೆ ಅಲ್ಲಿ ಸಂಭ್ರಮದ ಚಾನ್ಸೇ ಇಲ್ಲ. ಏನು ನೆನೆಸ್ಕೊಂಡ್ರು, ಯಾಕಂದ್ರೆ ನೋಡಿ ಎಷ್ಟು ವ್ಯತ್ಯಾಸಗಳನ್ನ ನಾವು ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತೈತಿ. ಆಮೇಲೆ ಆಧುನಿಕತೆಯ ಸಂಭ್ರಮ ಇದೆ ಮತ್ತು ಈ ಜಾಗತೀಕರಣದ ಬಗ್ಗೆ ವಿಚಾರ ಇದೆ. ಆಮೇಲೆ ಅವರಿಗೆ ಅದೊಂದು ಕಥೆಯ ವಿಷಯ ಆಗಿದ್ರೆ ಕಲಾತ್ಮಕತೆ ಮುಖ್ಯ ಅವರಿಗೆ. ಅದನ್ನು ಭಯಂಕರ ಸುಂದರವಾಗಿ ಕಲಾತ್ಮಕವಾಗಿ ಕಟ್ಟಬೇಕು ಅಂತ ಅವ್ರ ಟೈಮ್ ಇದೆ. ಅನುಭವದ ಒತ್ತಡಕ್ಕಿಂತ ಅಲ್ಲಿ ಇನ್ನೊಂದು ವರ್ಗ ಇದೆ. ಅನುಭವದ ಒತ್ತಡದಲ್ಲಿ ಸಂಕಟದಲ್ಲಿ ಅದನ್ನು ಕಟ್ಟೋಕ್ಕಿಂತನೂ ಒಂದು ದೂರದಲ್ಲಿ ಅದನ್ನು ವಿಷಯ ಅದನ್ನು ಸುಂದರವಾಗಿ ಕೆತ್ತಬೇಕು ಅನ್ನುವ ಒಂದು ಮನೋಧರ್ಮ ಅಲ್ಲೇ ನಾವು ನೋಡ್ತೇವೆ. ಇನ್ನು ಮೊಘಳಿಯವರ ಗಣಿ ನಿಲ್ದಾಣ ಅಂತೂ ಇದು ಹೊಸ ಗಣಿಗಾರಿಕೆ ಬರೋಕ್ಕಿಂತ ಮೊದಲು ಆ ಸ್ಟೇಷನ್ನಲ್ಲಿ ಕೆಟ್ಟು ಹೋದ ಒಂದು ಬೋಗಿಯಲ್ಲಿ ವೇಶ್ಯೆಯರು, ದರ್ವೇಶಿಗಳು, ಭೂಮಿ ಇಲ್ಲದವರು, ನೆಲ ಇಲ್ಲದವರು, ನಾವೆಲ್ಲ ಭೂಮಿ ಇರುವವರ ಪ್ರಶ್ನೆ ಇದೆ. ನುಗುಡೋನಿಯವರ ಪ್ರಶ್ನೆ ಭೂಮಿ ಇರುವವರ ಪ್ರಶ್ನೆ, ಭೂಮಿ ಕಳೆದು ಹೋಗೋ ಸಂಕಟ. ಆದರೆ ಮೊಘಳಿಯವರ ಪ್ರಶ್ನೆ ಭೂಮಿನೇ ಇಲ್ಲ, ಮನೆಯೂ ಇಲ್ಲ, ಭೂಮಿನೂ ಇಲ್ಲ. ಅವರೆಲ್ಲ ಒಂದು ಇದ್ರೊಳಗೆ ಒಂದು ರೈಲ್ವೆ ಹೋಗಿ ಎಲ್ಲಿ ಟೆಂಟ್ ಹೊಡೆದ ದಿನ ಎಲ್ಲೆಲ್ಲ ಭಿಕ್ಷಾ ಬಿಡ್ತಾರೆ, ವೇಷವಾಟಿಕೆ ಮಾಡ್ತಾರೆ, ಪಿಕ್ ಪಾಕೆಟ್ ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಬಂದಲ್ಲಿ ಕೊಟ್ಟಿರ್ತಾರೆ. ಅಲ್ಲಿ ದಿನ ಕಳಿತಿರ್ತಾರೆ. ಈ ಗಣಿಗಾರಿಕೆ ಆರಂಭಕ್ಕೆ ಅಂದ್ಕೊಳ್ಳೇನೆ ಇವ್ರನ್ನ ಹೋಗ್ಲಾಬಿಡ್ತಾರೆ. ಅವಾಗ ಅವ್ರು ಕೇಳ್ತಾರೆ ಅವನಿಗೆ, ಮುರುಗೇಶ ಅದರ ನಾಯಕ, ಏನಪ್ಪ ಮುರುಗೇಶ ನೀನು ಹೋಗ್ಬೇಕಲ್ಪ ಇಲ್ಲಿಂದ ಅಂತಂದ್ರೆ ಅವ್ನು ಹೇಳ್ತಾನೆ, ಎಲ್ಲಿ ಹೋಗ್ಲಿ ಮಾರಾಯರೆ, ನನಗೆ ಭೂಮಿನೇ ಇಲ್ಲ, ಇದೇ ನನ್ನ ಭೂಮಿ, ಇದನ್ನ ಬಿಟ್ಟು ಎಲ್ಲಿ ಹೋಗ್ಲಿ ಅಂತ ಕೇಳ್ತಾನೆ. ಕೊನೆಗೆ ಆ ರಾಕ್ಷಸ ನರ್ತನ ಇದೆಯಲ್ಲ, ಆ ಇಡೀ ಸಮುದಾಯದ ಮೇಲೆ ಪೊಲೀಸ್ ಅಧಿಕಾರಿಗಳು ಬಂದು ಮಾಡುವ ಭಯಾನಕ ಆಕ್ರಮಣ ಮತ್ತು ಆ ಆಕ್ರಮಣಕ್ಕೆ ತುತ್ತಾಗಿ ಅವರನ್ನು ಹೆಣಗಳನ್ನಾಗಿ ಮಾಡಿ ಈ ರೈಲ್ವೆ ಡಬ್ಬಿಗಳಲ್ಲಿ ಹಾಕಿ ಕಳಿಸುವ ವಿಧಾನ. ಇದನ್ನು ಸ್ವಲ್ಪ ವಿದ್ಯಾರ್ಥಿಗಳಿರೋದ್ರಿಂದ ಕಥೆಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಯಂಕರ ತಾತ್ವಿಕವಾದರೆ ಡ್ರೈ ಆಗ್ಬೋದು ಅನ್ನೋ ಕಾರಣಕ್ಕೆ ಕೆಲವು ಕಥೆಗಳನ್ನು ಉದ್ದೇಶಪೂರ್ವಕವಾಗಿ ನಾನು ನೆನಪು ಮಾಡ್ತಾ ಇದ್ದೀನಿ. ಸೊ ಹೆಚ್ಚು ಸಂವಹನಶೀಲ ಆಗಲಿ ಅಂತೇಳಿ. ಆದ್ದರಿಂದ ಇಲ್ಲಿ ನೋಡಿ, ಈ ನನಗೆ ಬಹಳ ಆಶ್ಚರ್ಯ ಅನಿಸಿದ್ದು, ಒಬ್ಬ ಬ್ರಾಹ್ಮಣ ಲೇಖಕ, ಜಾತಿಯಿಂದ ಅಂತಲ್ಲ, ಅದನ್ನು ಯಾವುದೋ ಇದಕ್ಕಾಗಿಲ್ಲ, ಒಬ್ಬ ಶೂದ್ರ ಲೇಖಕ ಎದುರಿಸಲಾಗದ ವೈರುಧ್ಯಗಳನ್ನ ಜಾಗತೀಕರಣದ ಸಂದರ್ಭದಲ್ಲಿ ಒಬ್ಬ ದಲಿತ ಎದುರಿಸಬೇಕಾದ ವೈರುಧ್ಯಗಳನ್ನ ದಲಿತನೊಬ್ಬರು ಎದುರಿಸುವ ಪ್ರಸಂಗಗಳೇ ಬರೋದಿಲ್ಲ. ಬಹಳ ಆಶ್ಚರ್ಯ ಅಂದ್ರೆ, ಮೊಘಳಿಯವರು ತಮ್ಮ ಶತಮಾನ ಕೃತಿಯಲ್ಲಿ ಜಾಗತೀಕರಣಕ್ಕೆ ಒಂದು ಪಾಸಿಟಿವ್ ಆದ ಇದಿರಬಹುದೇ ಅಂತ ಬರೆದಿದ್ರು. ಅದರ ಸೃಜನಶೀಲ ಕೃತಿಯಲ್ಲಿ ಅವರ ವಿಚಾರವನ್ನು ಮೀರಿ ಅವರು ನಿಜವಾಗಿಯೂ ಅದು ಎಷ್ಟು ಆಕ್ರಮಣಕಾರಿ ಅನ್ನೋದನ್ನ ಅವರ ಗುಡ್ಡಗಾಡು ಹಲವಾರು ಕಥೆಗಳಿವೆ. ಈ ಎಲ್ಲ ಲೇಖಕರ ಹಲವಾರು ಕಥೆಗಳು ನಮ್ಮ ಕಣ್ಮುಂದೆ ಇದ್ರೂ ಕೂಡ ಪ್ರಾತಿನಿಧಿಕವಾಗಿ ಕೆಲವು ಕೃತಿಗಳನ್ನು ಇಟ್ಟುಕೊಂಡು ಹೇಗೆ ಸ್ಥಳೀಯತೆ ಮೈ ವ್ಯಕ್ತ ಇದೆ, ಜಾಗತೀಕರಣದ ವಿರುದ್ಧ ಸ್ಥಳೀಯತೆ ಮೈ ಸೆಳೀತಾ ಇರುವ ಕ್ರಮ ಯಾವುದು ಅನ್ನೋದನ್ನು ನಾವು ನೋಡ್ತೇವೆ. ಮತ್ತು ನಾನು ಒಂದು 3-4 ಸಂಗತಿಗಳನ್ನು ಮಾತ್ರ ನಾನು ಪ್ರಸ್ತಾಪ ಮಾಡ್ತೀನಿ. ಸೌಹಾರ್ದತಾ ಕಥನಗಳು. ಸ್ನೇಹಿತರೆ, ನಮಗೆಲ್ಲ ಗೊತ್ತಿದೆ, ಬಾಬ್ರಿ ಮಸೀದಿ ನಾಶ ಆಯಿತು, ಗುಜರಾತ್ನಲ್ಲಿ ಕೋಮು ಗಲಭೆಗಳಾದವು, ದೇಶ ವಿಭಜನೆಯ ನಂತರ ದೇಶ ವಿಭಜನೆಯ ವೇಳೆಯಲ್ಲಿ ಏನೇನಾಗಿತ್ತು ಅದಕ್ಕಿಂತಲೂ ಹೆಚ್ಚು ಮತ್ತು ಅದಕ್ಕಿಂತಲೂ ಭಯಾನಕ ರೂಪದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆಗಳಾದವು. ಒಂದು ಈ ಫ್ಯಾಸಿಸ್ಟ್ ಸಮಾಜವಾಗಿ ಇಂಡಿಯಾ, ಕರ್ನಾಟಕ ಬದಲಾಗ್ತಾ ಇದೆ ಅನ್ನುವ ಆತಂಕದಲ್ಲಿ ಮತ್ತು ಬೇಡ ಅಂದ್ರೂ ಆ ಒಂದು ಕನ್ನಡ ಸಾಹಿತ್ಯದ ಒಂದು ದೊಡ್ಡ ರೂಪಕ ಏನು ಅಂತಂದ್ರೆ ಕೌಸರ ಬಾನುಗಳ ಗರ್ಭ, ಅದನ್ನು ಮೀರಿ ಹೋಗ್ಲಿಕ್ಕೆ ಆಗೋದನ್ನೆಲ್ಲ ಏನ್ ಮಾಡಿ. ಗುಜರಾತ್ನಲ್ಲಿ ಇದೇ ಗುಲ್ಬರ್ಗ ಜಿಲ್ಲೆಯ ಕೌಸರ ಬಾನು ಅನ್ನುವಂಥ ಒಬ್ಬ ಹೆಣ್ಣು ಮಗಳು ಗರ್ಭಿಣಿಯಾಗಿದ್ಲು. ಆ ಗಲಭೆಯಲ್ಲಿ ಅವಳ ಗರ್ಭವನ್ನು ಸೀಳಿ ಆ ಕೂಸನ್ನು ತೆಗೆದು ತ್ರಿಶೂಲಕ್ಕೆ ಸಿಕ್ಕಿಸಿ ಜಯರಾಮ್ ಜಯರಾಮ್ ಅಂತ ಪುನದ ಆ ಉನ್ಮತ್ತ ಸ್ಥಿತಿ ಐತಲ್ಲ. ಸೊ ಅದನ್ಯಾಕೆ ನಾವು ಉದ್ದೇಶ, ಇಂಥ ಫ್ಯಾಸಿಸ್ಟ್ ಸಮಾಜದ ಮಧ್ಯ ಕೋಮುವಾದ ಮತ್ತು ಜಾಗತೀಕರಣಗಳು ಜೊತೆಯಾಗಿ ಬರುವಂಥವು. ಅವಾಗೂ ಕೂಡ ನಿಮಗದನ್ನು ನೆನಪಿಸಿಕೊಡೋದಾದ್ರೆ, ಕೈಗಾರಿಕಾ ಬಂಡವಾಳಶಾಹಿ ಈ ದೇಶವನ್ನ ಪ್ರವೇಶ ಮಾಡಿದ ತಕ್ಷಣವೇ ಕೋಮುಗಲಭೆಗಳು ಇಂಡಿಯಾದಲ್ಲಿ ಆರಂಭ ಆದವು. ಒಡೆದು ಆಳುವ ನೀತಿಯನ್ನು ಬ್ರಿಟಿಷರು ಆರಂಭ ಮಾಡಿದರು. ಈಗ ಕೂಡ ಜಾಗತೀಕರಣ ಯೋಜನೆಯನ್ನು ಕಾರ್ಯಗತಗೊಳಿಸುವ ಈ 2 ದಶಕಗಳುದ್ದಕ್ಕೂ ಕೋಮುಗಲಭೆಗಳು ನಡೆಯಲೇಬೇಕು, ಹಿಂಸೆ ನಡೆಯಲೇಬೇಕು. ಈ ಸ್ಥಿತಿಯಲ್ಲಿ ಯಾರು, ನಾನು ಬೋಳುವಾರವರ ಮತ್ತು ಯಾರು ನಮ್ಮ
ಕಥೆಗಾರ್ತಿ ಒಬ್ಬರ ಕಥೆಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇಲ್ಲಿ ಆಗುವ ಈ ಒಂದು ತುಂಡು ಗೋಡೆ ಅಂತ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಚಂದ್ರಪ್ಪ ಅಂತ ಒಬ್ಬ ಹುಡುಗ ಬಾಬ್ರಿ ಮಸೀದಿ ನಾಶ ಮಾಡುವ ಇದಕ್ಕೆ ಹೋಗಿ ಒಂದು ಗೋಡೆ ತುಂಡು ತಂದಿರ್ತಾನೆ. ರೊಟ್ಟಿ ಪಾತುಮ್ಮ ಅಂತ ಮುಸ್ಲಿಂ ಹೆಣ್ಮಗಳು, ಅವಳು ಈ ಚಂದ್ರಪ್ಪನ ಅಪ್ಪನ ಹತ್ರ ಮನಿ ಕಟ್ಟಬೇಕಂತ ದಿನ ದುಡ್ಡು ಇಡ್ತಾ ಹೋಗ್ತಾ ಇರ್ತಾಳೆ. ಕೊನೆಗೆ ಆ ಹುಡುಗ ಗೊತ್ತಿದ್ದು ಹೋಗಿಲ್ಲ, ಇದನ್ನ ನಾಶ ಮಾಡಕ್ ಹೋಗ್ಬೇಕನ್ನೋ ಕಲ್ಪನೆಯಿಂದನೂ ಹೋಗಿಲ್ಲ. ಕಥೆ ಒಳ್ಳೊಳಗೆ ಬರುವಂತ ವಿವರಗಳಂತಂದ್ರೆ ಆಮೇಲೆ ಇಡೀ ಅವ ಎಷ್ಟು ಮಾನಸಿಕವಾಗಿ ಪಾಶ್ಚಾತ್ತಾಪ ಪಡ್ತಾನೆ ಅಂತಂದ್ರೆ, ನಾ ಯಾಕಾರ ಹೋದೆ ಇದು ತಪ್ಪಾಯ್ತು ಅನ್ನೋ ಪಾಶ್ಚಾತ್ತಾಪ. ಇನ್ನೊಂದು ಕಡೆಗೆ ಆ ರೊಟ್ಟಿ ಪಾತುಮ್ಮ ಇದೆಲ್ಲ ನಡೆದ್ರು ಕೂಡ ತನ್ನ ಮುಸ್ಲಿಂ ಜಾತಿಯ ಜನರಿಗಿಂತ ಇವನ್ ಮೇಲೆ ನಂಬಿಕೆ ಇಡೀ ದುಡ್ಡಲ್ಲಿ ಇರ್ತದೆ. ಎಷ್ಟು ದುಡ್ಡು ಅಂತ ಕೇಳಿದ್ರೆ ದಿನ 10 ರೂಪಾಯಿ ಇಡ್ತಾ ಇರ್ತಾರೆ. ಈ ಕಥನದ ಮೂಲಕ ಬೋಳವರು ಏನ್ ಹೇಳ್ತಾರಂದ್ರೆ, ಈ ನಾಡಿನ ಬುದ್ಧಿಜೀವಿಗಳೇ, ವಿಚಾರವಾದಿಗಳೇ, ಕೋಮುವಾದಿಗಳೇ, ಬಾಬ್ರಿ ಮಸೀದಿಯ ನಾಶದ ಮೂಲಕ ಈ ದೇಶದ ಸೌಹಾರ್ದತೆಯ ಸೌಧ ಕುಸಿದು ಹೋಯಿತು ಅಂತ ನಾವೇನು ಹೇಳಬೇಕಾಗಿಲ್ಲ. ಈ ಜನ ಸಂಸ್ಕೃತಿ ಐತಲ್ಲ, ಸಾವಿರಾರು ವರ್ಷಗಳಿಂದ ಹಿಂದೂ ಮುಸ್ಲಿಮರು ಒಬ್ಬರೊಬ್ಬರೊಡನೆ ಸೇರಿ ಬೆರೆತು ಏನು ಒಂದು ಜೀವನ ವಿಧಾನವನ್ನು, ಸ್ಥಳೀಯ ಜೀವನ ವಿಧಾನವನ್ನು ರೂಪಿಸಿಕೊಂಡಿದಾರಲ್ಲ, ಆ ವಿಧಾನ ನಿಮ್ಮ ಯಾವ ಕುತಂತ್ರಗಳನ್ನು ಎದುರಿಸಬಲ್ಲಷ್ಟು ಸಾಮರ್ಥ್ಯವನ್ನು ಹೊಂದಿದೆ. ಕೋಮುವಾದವನ್ನ, ಕೋಮು ಹಿಂಸೆಯನ್ನ ಗ್ರಾಮೀಣ ಸ್ಥಳೀಯರು ಗೆದ್ದು ಬಿಟ್ಟಿದ್ದಾರೆ ಅಂತ ಒಂದು ಗೆಲುವಿನ ಕಥನ. ಅಲ್ಲಿ ಅದು ಹಲವಾರು ಕಥೆಗಳು, ಒಂದೇ ಅಂತಲ್ಲ ಹಲವಾರು ಕಥೆಗಳ ಮೂಲಕ ಆ ವಿವರಗಳನ್ನ ನಾವು ನೋಡ್ತೇವೆ. ಇದನ್ನ ನಮ್ಮ ನಾಗವೇಣಿಯವರ ತಾಯ್ತನ ಅಂತ ಒಂದು ಕಥೆಯ ಮೂಲಕ ಕೂಡ ನಿಮ್ಗೆ ಪ್ರಸ್ತಾಪ ಮಾಡಬಹುದು. ಅಲ್ಲಿ ಐಸಂ ಬ್ಯಾರಿ ಅಂತ ಒಬ್ಬ ಹೆಣ್ಮಗಳ ಗಂಡ ತೀರ್ಕೊಂಡಿದ್ದಾನೆ. ಅವಳ ಊರಿನ ಎಲ್ಲ ಮಕ್ಕಳಿಗೆ ಹೆರಿಗೆಯನ್ನು ಮಾಡ್ತಿದ್ದ ತಾಯಿ. ಹಿಂದಿನ ದಿನ ಕೋಮುಗಲಭೆ ಆಗಿದೆ, ಗಂಡನ ಹೆಣ ಆ ಕಡೆ ಹೊಂಟಿದೆ. ಇಲ್ಲಿ ಯಾರು ಅವಳ ಮನೆಗೆ ಬೆಂಕಿ ಹಚ್ಚಿದ್ದಾರೋ ಆ ಮನೆಯಲ್ಲಿ ಒಂದು ಡಿಲಿವರಿ ನಡೆದಿದೆ. ಆ ಹುಡುಗಿ ಸಾಯ್ತಾ ಇದ್ದಾಳೆ, ಯಾರು ಇಲ್ಲ. ಆ ಹೆಣ್ಮಗಳು ಬುರ್ಕಾ ಕಟ್ಕೊಂಡು ಅವಳು 10 ದಿನ ಕೋಣೆ ಬಿಟ್ಟು ಹೊರಗೆ ಬರಲಾರ್ದಂಗೆ ಕುರಾನ್ ಪಠಣ ಮಾಡಬೇಕು ಧಾರ್ಮಿಕ ಇದ್ರ ಪ್ರಕಾರ. ಗಂಡನ ಹೆಣ ಅಲ್ಲಿ ಹೂಳಿ ಮನೆಗೆ ಬರೋದ್ರೊಳಗನೆ ತಾನು ಬುರ್ಕ ಕಟ್ಕೊಂಡು ಹೋಗಿ ಯಾರಿಗೂ ಗೊತ್ತಾಗಿರೋದು ಆ ಹೆರಿಗೆ ಏನ್ ಮಾಡ್ಕೊಂಡು ಮತ್ತೆ ಬಂದು ಮನೆ ಸೇರ್ತಾನೆ. ಈ ಕಥನಗಳದಾವಲ್ಲ, ಈ ಕಥನಗಳು ನಮಗೆ ಏನು ಹೇಳ್ತಾ ಇವೆ ಅಂದ್ರೆ, ಏನದು ಈ ಕೋಮುವಾದಿ ಈ ಇಡೀ ಕಥನಗಳಲ್ಲಿ ಬರುವ ವಿವರಗಳು, ಎಲ್ಲ ಕಥನಗಳಿಂದ ಹಲವಾರು ಕಥೆಗಳಿವೆ. ಹೇಗೆ ನಮ್ಮ ಸಂದರ್ಭದಲ್ಲಿ ಕೋಮುವಾದಿ ಸಂಘಟನೆಗಳು ಗ್ರಾಮಗಳಿಗೆ ಬರ್ತವೆ, ಯಾವ ರೀತಿ ಸಂಘಟನೆ ಮಾಡ್ತವೆ ಮತ್ತು ಹಿಂಸೆಯನ್ನು ಹುಟ್ಟಾಕ್ತವೆ. ಆ ಹಿಂಸೆಯನ್ನು ಎದುರಿಸಿ ನಮ್ಮ ಸ್ಥಳೀಯ ಸಾಮಾಜಿಕ ವಿವೇಕ, ಗ್ರಾಮೀಣ ಸಾಮಾಜಿಕ ವಿವೇಕ ಆ ಹಿಂಸೆಯನ್ನು ಹೆಂಗೆ ಎದುರಿಸಿ ನಿಲ್ತದೆ ಅನ್ನುವ ಅಸಂಖ್ಯ ಕಥನಗಳು ಈ ದಶಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂದಿವೆ. ಬಹುಶಃ ಇದನ್ನ ಈ ಕೆ ನೀಲಾ ಅವರ 2 ಕಥೆಗಳನ್ನು ನಾವು ಈ ದಾರಿಯೊಳಗೆ ನೆನಪಿಸ್ಕೋಬೇಕು. ಹಿಂದೂ ಮುಸ್ಲಿಂ ಸೌಹಾರ್ದತೆ ನೆಲೆಯೊಳಗೆ ಹೊಂದರಳಿವರೆ, ಬಹುಶಃ ಆ ಕಥೆ ಬಹಳ ಮುಖ್ಯ. ಯಾಕಂದ್ರೆ ಈ ನಿಜಾಂ ಶಾಹಿಯ ಕಾಲದ ಹಿಂದೂ ಮುಸ್ಲಿಂ ಹಿಂಸೆಯನ್ನೇ ವೈಭವೀಕರಿಸಿ ಈ ಭಾಗದಲ್ಲಿ ಜನತೆಯ ಮನಸ್ಸನ್ನ ಕೋಮುವಾದ ಕಡೆಗೆ ತಿರುಗಿಸ್ತಾ ಇರುವ ಶಕ್ತಿಗಳು ಕ್ರಿಯಾಶೀಲವಾಗಿರುವಾಗ ಅದನ್ನು ಮೀರಿ ಇಲ್ಲಿ ಜನ ಸೌಹಾರ್ದತೆಯಿಂದ ಬದುಕಿದ್ದಾರೆ ನನ್ನ ಹೈದರಾಬಾದ್ ಕರ್ನಾಟಕದಲ್ಲಿ ಅನ್ನುವ ಕಥನವನ್ನ ಅವರು ತಮ್ಮ ಕಥೆಯ ಮೂಲಕ ಕಟ್ಟಿಕೊಡ್ತಾರೆ. ಸೊ ಇತಿಹಾಸದ, ಕೋಮುವಾದಿ ಇತಿಹಾಸದ ನಿರ್ಮತೀಕರಣ, ಮತೀಯ ಇತಿಹಾಸದ ನಿರ್ಮತೀಕರಣದ ಕೆಲಸವನ್ನ ಇಲ್ಲಿಯ ಸ್ಥಳೀಯ ಸಾಮಾಜಿಕ ವಿವೇಕದ ಮೂಲಕ ಕನ್ನಡ ಕಥೆಗಳು ನೆರವೇರಿಸ್ತಾ ಇವೆ ಅನ್ನೋದನ್ನ ನಾವು ನೋಡ್ತೇವೆ. ಇನ್ನ ಒಂದು 2 ಸಂಗತಿಗಳನ್ನು ಪ್ರಸ್ತಾಪ ಮಾಡಿ ಮತ್ತೆ ಹೆಚ್ಚಿನ ಚರ್ಚೆಗೆ ನಾವು ಹೋಗುವುದೇನು, ಇನ್ನು ಗೆಳೆಯರು ಮಾತನಾಡೋದು ಇರೋದ್ರಿಂದ ಚಳುವಳಿಯ ಕಥನಗಳು ಕರ್ಕೋಬಹುದು. ಅಬ್ದುಲ್ ರಶೀದ್, ಈ ನಕ್ಸಲೈಟ್ ಚಳುವಳಿಗಾರರು ಹೈರಾಣಾಗಿ ಎಲ್ಲಾ ಮುಗಿಸ್ಕೊಂಡು ಪಾಪ ಯಾವ ರೀತಿ ನೋಡ್ರಿ, 2 ವಿರುದ್ಧ ಧ್ರುವಗಳ ಕಥೆಗಳನ್ನ ಈ ಕಾಲದಲ್ಲಿ ಹಾಕೊಂಡ್ರೆ, ನಕ್ಸಲ್ ವರಸೆ ಅನ್ನೋದೊಂದು ಕಥೆ ಇದೆ, ಬೀಜ ಅನ್ನೋದೊಂದು ಕಥೆ ಇದೆ. ಆ ನಕ್ಸಲ್ ಚಳುವಳಿಯಲ್ಲಿ ಭಾಗವಹಿಸಿದ ಕ್ರಾಂತಿಕಾರಿಗಳು ಕೂಡ ಅದನ್ನೇ ಹೇಳೋದು, ನನ್ನ ಮನುಷ್ಯರೇ ಆಗಿದ್ರು, ಅವರಿಗೆ ಪ್ರೇಮ, ಕಾಮ, ಸ್ವಾರ್ಥ ಎಲ್ಲ ಇರ್ತವೆ, ಎಲ್ಲ ಚಳುವಳಿಗಾರಿಗಳು ಇರ್ತವೆ. ಅವರು ತಮ್ಮ ಬದುಕಿನಲ್ಲಿ ಮನುಷ್ಯರೇ ಆಗಿರ್ತಾರೆ, ಮಾನವೀಯ ಸಂಬಂಧಗಳಿಗೆ ಮಿಡಿತಾ ಇರ್ತಾರೆ ಮತ್ತು ಹೋರಾಟವನ್ನು ಮಾಡ್ತಾ ಇರ್ತಾರೆ.
ಈ ಹೋರಾಟವನ್ನು ಮಾಡುವವರ ಬಗ್ಗೆ ಕಪ್ಪು ಬಿಳುಪು ಚಿತ್ರಣ ಆಯ್ತಲ್ಲ, ಅದು ಕಂಪ್ಲೀಟ್ ಆಗಿ ಇವತ್ತು ಕನ್ನಡ ಕಥನ ನಾಶ ಮಾಡ್ತಾ ಇದೆ. ಅವರ ಸಹಾಯಕ ಸ್ಥಿತಿ ಯಾವುದೋ ಒಂದು ಕಾಫಿ ಪ್ಲಾಂಟೇಶನ್ ನಲ್ಲಿ ಇದನ್ನು ಹೇಗೆ ಗ್ರಹಿಸೋದು? ಚಳುವಳಿ ನಾಶ ಆಯಿತು ಅನ್ನೋ ವೇದನೆ ಅವರ ಬಹಳ ಲೇವಡಿಯ ಮೂಲಕ ಅವರು ಬರಿತಾ ಇದ್ದಾರೆ. ಅದನ್ನು ಲೇವಡಿ ಅನ್ನಬೇಕೆ ಅಥವಾ ಸಂಕಟ ಅನ್ನಬೇಕೆ ಅನ್ನೋದು ಗೊತ್ತಾಗಲಾರದ್ದು ಸೂಕ್ಷ್ಮವಾಗಿ ಅವರು ಅದನ್ನು ಬರೀತಾರೆ. ಇನ್ನೊಂದು ಕಡೆ ನಕ್ಸಲ್ ಅವಶ್ಯಕತೆಯಲ್ಲಿ ಇಬ್ರು ನಕ್ಸಲ್ ದಂಪತಿಗಳು ಮಹಾನ್ ಕ್ಯಾಪಿಟಲಿಸ್ಟಿಕ್ ಆಗಿರೋ ರೀತಿಯೊಳಗೆ ಚಿತ್ರಣ ಕೊಡ್ತಾರೆ. ಹಂಗಿದ್ದುಕೊಂಡೆ ಅವರು ಅದರ ಮರೆಯೊಳಗೆ ತಾವು ಮಾಡಬೇಕಾದೆಲ್ಲ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಬಗೆಯ ಕಥನಗಳನ್ನು ನಾವು ನೋಡ್ತೇವೆ. ಈ ಮತ್ತೊಂದು ಕಡೆಗೆ ಈ ನಮ್ಮ ಇವರು ನವಲ್ಕಲ್ ಅವ್ರ ಕತೆ ನಾಯಿ ಎಂಬ ಮನುಷ್ಯ ಅಂತೇಳಿ ಈ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹೋಗಿ ಅದು ಬಹಳ ಮುಖ್ಯ ಕತೆ. ಯಾಕೆ ಅಂತಂದ್ರೆ ಅಥವಾ ಅಂಥ ಕಥೆಗಳು ಬಹಳ ಇವೆ. ಯಾಕೆ ಅಂದ್ರೆ ಬಂಡವಾಳ ದುಡ್ಡು ಇವತ್ತು ಎಲ್ಲರನ್ನೂ ಕೊಳ್ತಾ ಇದೆ. ಹೋರಾಟಗಾರರನ್ನು ಕೊಳ್ತಾ ಇದೆ, ಸಾಹಿತ್ಯ ಕಲಾವಿದರನ್ನು ಕೊಳ್ತಾ ಇದೆ. ನಿಮಗೆ ಗೊತ್ತಿದೆ, ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಕವಿಗೋಷ್ಠಿಯಲ್ಲಿ ಕವನ ವಾಚನ ಮಾಡಿದ್ದಕ್ಕೆ 5,000 ರೂಪಾಯಿ ಕೊಡಲಾಯಿತು. ನಮ್ಮ ಕವಿಗಳು ಅತ್ಯಂತ ಹೆಮ್ಮೆಯಿಂದ ನನಗೆ 5,000 ರೂಪಾಯಿ ಕೊಟ್ಟರು ಅಂತ ಬರ್ತಾ ಇದ್ರು. ವಿಚಾರ ಸಂಕಿರಣದಲ್ಲಿ ಭಾಗವಹಿಸೋರಿಗೆ 10,000 ಕೊಡಲಾಯಿತು. ಇಡೀ ಹೋರಾಟಗಾರರನ್ನ, ಚಳುವಳಿಗಾರರನ್ನ, ಸಾಹಿತಿಗಳನ್ನ, ಪ್ರಗತಿಪರರನ್ನ ಕರಪ್ಟ್ ಮಾಡುವ, ತನ್ನ ಹಣದ ಮೂಲಕ, ಬಂಡವಾಳದ ಮೂಲಕ ಕರಪ್ಟ್ ಮಾಡುವ ಒಂದು ದೊಡ್ಡ ಕುತಂತ್ರವನ್ನು ಬಹಳ ಸರಳವಾಗಿನೇ ಇವತ್ತಿನ ಈ ಪ್ರಭುತ್ವ ಹೇಗೆ ಮಾಡ್ತಾ ಇದೆ ಅನ್ನೋ ವಿವರಗಳನ್ನ ಈ ಕಾಲದ ಕಥನಗಳು ಕೊಡ್ತಾ ಹೋಗ್ತವೆ ಅನ್ನೋದನ್ನ ನಾವು ನೋಡಬಹುದು. ಇನ್ನೊಂದು ಕಡೆಗೆ ಈ ತೂತು ಬೊಟ್ಟು ಕಥೆಯ ಗೆಲುವಿನ ದೃಷ್ಟಿಯಿಂದ ಒಂದು ಸಾಧಾರಣ ಕಥೆನೇ ಅನುಭವ ಅದಕ್ಕೆ. ಆದರೆ ಇನ್ನೊಂದು ಕಡೆಗೆ ಅಲ್ಲಿ ಒಂದು ಆದರ್ಶವಾದ, ಒಂದು ಗೆಲುವಿನ ಆದರ್ಶವಾದ, ಗೆಲ್ಲಿಸಲೇಬೇಕಾಗಿದೆ ಅವನಿಗೆ. ಯಾಕಂದ್ರೆ ಒಬ್ಬ ಚಳುವಳಿಗಾರರಿಗೆ, ಹೋರಾಟಗಾರರಿಗೆ ಆ ಸೋಲನ್ನ ರಿಸೀವ್ ಮಾಡ್ಕೊಳ್ಳೋದು ತಮ್ಮ ಕಥನದ ಮೂಲಕ ಲೈಕ್ ಆಗೋದಿಲ್ಲ. ಯಾರು ಚಳುವಳಿಗಿರ್ತಾರೋ ಅವರು ಬಹಳ ಇಡೀ ಆ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಆ ಒಂದು ಕಾರ್ಯಕ್ರಮದ ಹೆಂಡಿಗೆನ ಬೆಂಕಿ ಹೆಚ್ಚಿ ಎಲ್ಲರೂ ಓಡಿಸ್ಬಿಡ್ತಾರೆ. ಈ ಬಗ್ಗೆ ಆದರ್ಶೀಕರಣಗಳು ಕೂಡ ಬಂದಿವೆ. ಸ್ನೇಹಿತರೆ, ಚರ್ಚೆಯ ವೇಳೆಯಲ್ಲಿ ಇನ್ನಷ್ಟು ವಿಚಾರಗಳು ನಾವು ಮಾಡ್ಬೋದು. ಆದರೂ ಒಂದು ಮನೆಗೆ ನನಗೆ ಹೇಳಬೇಕಾದ ಮಾತುಗಳಿವೆ, ಒಂದು 2 ಮಾತುಗಳು. ಅದು ತಾತ್ವಿಕವಾಗಿ ಏನು ಅಂದರೆ, ನುಗುಳೋನಿ ಸರ್ ಆ ಬಗ್ಗೆ ನಮಗೊಂದಿಷ್ಟು ಮಾರ್ಗದರ್ಶನ ತಿಳುವಳಿಕೆಯನ್ನು ಕೊಡಬಹುದು ಅಂತ ಹೇಳಿ ನಾನು ಅನ್ಕೊಂಡಿನಿ. ಏನು ಇಲ್ಲಿಯವರೆಗೆ ಕನ್ನಡ ಸಾಹಿತ್ಯ ಅಥವಾ ಕಥನ ಒಂದು ವೈಚಾರಿಕವಾದ ಎತ್ತರವನ್ನು ಮುಟ್ಟಿತ್ತೋ, ಆ ವೈಚಾರಿಕತೆಯಿಂದ ಮತ್ತೆ ಸಂಪ್ರದಾಯವಾದದೆಡೆಗೆ, ಹೊಂದಾಣಿಕೆಯೆಡೆಗೆ, ಸುಧಾರಣಾವಾದದೆಡೆಗೆ, ಮೌಢ್ಯವನ್ನು ಒಪ್ಪಿಕೊಳ್ಳುವ ಎಡೆಗೆ, ಜಾಗತೀಕರಣದ ಹುಟ್ಟು ಹಾಕುವ ಹಿಂಸೆಯ ಒತ್ತಡದಲ್ಲಿ ಕಥನ ಚಲಿಸ್ತಾ ಇದೆ. ಉದಾಹರಣೆ ಸಮೇತ ತಮಗೆ ವಿವರಿಸುವುದಾದ್ರೆ, ಈ ನಮ್ಮ ಗೋಳುವಾರರ ಕಥೆಗಳಲ್ಲಿ ಜ್ಯೋತಿಷಿಯೊಬ್ಬ ಅದ್ಭುತವಾಗಿ ಬಂದ್ಬಿಡ್ತಾನೆ. ನಾವು ಹೇಳಿದ ಜ್ಯೋತಿಷ ಖರೆ ಆಗಿಬಿಡುತ್ತೆ. ಮುಸ್ಲಿಂನೊಬ್ಬನನ್ನು ಕುರಿತು ಆ ಜ್ಯೋತಿಷಿ ಹೇಳಿದ ಜ್ಯೋತಿಷ ಸರಿಯಾಗಿಬಿಡುತ್ತೆ. ಸುಧಾಕರ್ ಅವರ ಕಥೆಯಲ್ಲಿ ಒಂದು ಹರಕೆಯನ್ನು ಹೊತ್ತಂತ ಮನುಷ್ಯನ ಮೌಢ್ಯದ ದೊಡ್ಡ ವೈಭವೀಕರಣದ ಕಾಲ ಇದು. ಕಥನದ ಒಳಗಡೆ ಮೌಢ್ಯ. ಆಮೇಲೆ ಈ ಈ ಸೌಹಾರ್ದತೆಯ ಸಮಸ್ಯೆ ಅಂತೂ ಇಲ್ಲಿ ಇದು ಹೆಚ್ಚು ಸಮಸ್ಯೆ ಸೌಹಾರ್ದತೆಯ ಕಥನಗಳಿದೆ ಅಂತ ಅನ್ಕೋತೇನೆ ನಾನು. ಅಲ್ಲಿ ಕೂಡ ಏನಿದೆ ಅಂದ್ರೆ ಈ ಹೊಂದಾಣಿಕೆಯ ಕಾರಣಕ್ಕಾಗಿ ಏನೋ ಒಂದು ಇದೆ. ಬೋಳುವಾರರ ಆರಂಭದ ಕಥೆಗಳಲ್ಲಿ ನಾಸ್ತಿಕವಾದ ಅವರೆಲ್ಲ ಕಥೆಗಳಲ್ಲಿ 2 ಚರ್ಚೆ ನಡೀತಿತ್ತು. ನಾಸ್ತಿಕವಾದ ಬೇಕಾ, ಆಸ್ತಿಕವಾದ ಬೇಕಾ ಅನ್ನೋದು ಮೇಜರ್ ಚರ್ಚೆ ಅವರ ಆರಂಭದ ಕಥೆಗಳಲ್ಲಿ. ಕೊನೆಗೆ ಅವ್ರ ಮನಸ್ಸು ನಾಸ್ತಿಕತೆ ಕಡೆ ಒಲಿತಾ ಇದೆ. ಇವತ್ತು ಬೋಳುವಾರರ ಕಥೆಗಳಲ್ಲಿ ನಾಸ್ತಿಕತೆ ಅನ್ನೋದು ವಿಷಯನೇ ಅಲ್ಲ. ಕಂಪ್ಲೀಟ್ ಆಗಿ ಒಂದು ಸಾಂಪ್ರದಾಯಿಕ ಧಾರ್ಮಿಕತೆಗೆ ಸರೆಂಡರ್ ಆಗು. ಬಹುಶಃ ಯಾಕೆ ಇದನ್ನ ಬೋಳುವಾರರ ಮಿತಿ ಅಂತ ನಾವು ನೋಡ್ಬೇಕಾಗಿಲ್ಲ. ಒಬ್ಬ ನಾಸ್ತಿಕನಾದ ಕಥೆಗಾರ ಆಸ್ತಿಕನಾಗಿ ಪರಿವರ್ತನೆ ಮಾಡುವ ಹಾಗೆ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಜಾಗತೀಕರಣ ಕಾಲಘಟ್ಟದ ಕೋಮುವಾದ ದೊಡ್ಡ ಹಿಂಸೆಯನ್ನು ನಡೆಸಿದೆ. ಆ ಸಂದರ್ಭಗಳಲ್ಲಿ ಅದರ ಕಾರಣಗಳನ್ನು ಹುಡುಕಬಹುದೇನೋ ನಾವು. ಇದು ಕೇವಲ ಬೋಳುವಾರ ಸುವಾರತೆ ಮಾತ್ರ ಅಲ್ಲ. ಅನುಭಾವಿಕ ಪರಂಪರೆಗಳನ್ನ ಅಲ್ಟರ್ನೇಟಿವ್ ಆಗಿ ಕಟ್ಟಿಕೊಡುವ ಕಥೆಗಳದಾವಲ್ಲ, ಸಿಕ್ಕಾಪಟ್ಟೆ ಕಥೆಗಳದ. ನಾನು ಟೈಮ್ ಆಗಿರೋದನ್ನ ಚರ್ಚೆಗೆ ತಗೊಳ್ತಾ ಇಲ್ಲ. ನುಗುಡೋನಿಯವರ ಕಥೆ ಆಗ್ಬೋದು, ನಮ್ಮ ಮಂಜುನಾಥ್ ಲತಾ ಕಥೆ ಆಗ್ಬೋದು, ಅಥವಾ ಎಲ್ಲರ ಕಥೆಗಳಲ್ಲಿ ಎಲ್ಲೋ ಈ ಅನುಭಾವಿಕ ಆಪ್ತರು ಸಿದ್ಧರು ಎದ್ದು ಬಂದು ಅದನ್ನು ಎದುರಿಸಬಲ್ಲ ತಾಕತ್ತನ್ನು ಕೊಡ್ತಾ ಇದ್ದಾರೆ. ಅವರು ಕೂಡ ಇವತ್ತು ನಮ್ಗೆ ಗೊತ್ತಿದೆ, ನಮ್ಮ ಎಲ್ಲ ಅನುಭಾವಿಕ ಕ್ಷೇತ್ರಗಳು ಕಮ್ಯುನಲ್ ಆಗಿ ಉಳಿದಿದೆ. ಯಾವ ಸಿದ್ಧರ ಗುಡ್ಡನೂ ಸಿದ್ಧರ ಗುಡ್ಡ ಆಗಿ ಉಳಿದಿಲ್ಲ. ಹೀಗಾಗಿ
ಸೊ ಇದೊಂದು ಸಮಸ್ಯೆಯನ್ನು ಕೂಡ ಅಂದರೆ ವೈಚಾರಿಕತೆಯಿಂದ ಸಾಂಪ್ರದಾಯಿಕತೆಯೆಡೆಗೆ ಸಾಗುವ ದಾರಿಯಲ್ಲಿ ನಾಸ್ತಿಕತೆಯಿಂದ ಸಾಂಪ್ರದಾಯಿಕತೆ ಮತ್ತು ಈ ಅನುಭಾವಿಕ ಪಂಥಗಳ ಮೂಲದಲ್ಲಿ ವೈಚಾರಿಕತೆಯನ್ನು ನಾವು ಯಾರು ಪ್ರಶ್ನೆ ಮಾಡಬೇಕಾಗಿಲ್ಲ. ಆದ್ರೆ ಅದನ್ನು ಇವತ್ತು ಎತ್ತು ಕಟ್ಟರು ಅದರ ರಾಜಕೀಯ ಶಕ್ತಿ ಏನು? ಬಹುಶಃ ರಮತರ ಒಟ್ಟು ಸಂಸ್ಕೃತಿ ಚಿಂತನೆಯೊಳಗೆ ಇರುವ ಒಂದು ಪ್ರಶ್ನೆ ಇದೆಯಲ್ಲ, ಅದರ ರಾಜಕೀಯ ಶಕ್ತಿ ಏನು? ಈ ಕಥೆಗಳಿಗೂ ಕೂಡ ಇವತ್ತು ಅದು ಹರಿದು ಬರ್ತಾ ಇರೋದ್ರಿಂದ ಈ ಕಥೆಗಳ ರಾಜಕೀಯ ಶಕ್ತಿ ಏನು ಅನ್ನೋ ಪ್ರಶ್ನೆ ಕೂಡ ಇದೆ. ಇಲ್ಲಿಯವರೆಗೆ ನನ್ನ ಮಾತುಗಳನ್ನು ಆಲಿಸಿದಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.